ವಿಷಯವಾಗಿಟ್ಕೊಂಡು ನಾವೆಲ್ಲರೂ ಚಿಂತನೆ ಮಾಡೋಣ. ಭಕ್ತಿ ಅಂತಹುದು ದಾಸಯ್ಯ ಮಾಡಿದಂಥವುದು. ಭಕ್ತಿ ಅಂತಹುದು ಸಿರಿಯಾಳ ಸಿಂಧು ಬಲ್ಲಾಳ ಮಾಡಿದಂಥವುದು. ಭಕ್ತಿ ಅಂತಹುದು ಬಾಣನ ಬಾಗಿಲ ಕಾಯ್ದಂಥವುದು. ಬಸವಣ್ಣವರ ಮಾತು ನೋಡ್ಬೇಕು ನಾವೆಲ್ಲ. ಭಕ್ತಿ ಮಾಡಬೇಕು ಅಂತ ಯಾರಾದರೂ ಕೇಳಿರಬಹುದು. ಬಸವಣ್ಣನವರಿಗೆ ಭಕ್ತಿ ಹ್ಯಾಂಗೆ ಮಾಡಬೇಕು? ಭಕ್ತಿ ಇಲ್ಲದ ಬಡವನಾನಯ್ಯ, ಭಕ್ತಿ ಇಲ್ಲದ ಬಡವನಾನಯ್ಯ, ದಾಸಯ್ಯನ ಮನೆಯಲು ಬೇಡಿದೆ, ಚೆನ್ನಯ್ಯನ ಮನೆಯಲು ಬೇಡಿದೆ, ನೆರೆದ ಪುರಾತನರ ಮನೆಯಲ್ಲೂ ಬೇಡಿದೆ. ಯಾರಾದರೂ ಬಸವಣ್ಣನವರಿಗೆ ಕೇಳಿರ್ಬೋದು, ಭಕ್ತಿ ಹ್ಯಾಂಗೆ ಮಾಡಬೇಕಪ್ಪ, ಭಕ್ತಿ ಹ್ಯಾಂಗೆ ಮಾಡಬೇಕು. ಆ ಭಕ್ತಿಯನ್ನು ಆಚರಿಸುವುದರಿಂದಲೇ ಇವತ್ತು ಅವರು ಭಕ್ತಿ ಭಂಡಾರಿ ಬಸವಣ್ಣ ಅಂತ ಅನ್ಸ್ಕೊಂಡಿದ್ದಾರೆ. ವಿಶ್ವಗುರು ಬಸವಣ್ಣ, ಭಕ್ತಿ ಭಂಡಾರಿ, ಕಾರಣಿಕ ಪುರುಷ, ಮಂತ್ರ ಪುರುಷ, ಏನೆಲ್ಲ ಬಿರುದುಗಳನ್ನು ಪಡೆದಿದ್ದಾರೆ. ಭಕ್ತಿ ಇಲ್ಲದ ಬಡವನಾನಯ್ಯ, ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ನೆರೆದ ಪುರಾತನರ ಮನೆಯಲ್ಲಿ ಬೇಡಿದೆ. ಭಕ್ತಿ ಭಿಕ್ಷವ ನೀಡಿದರೆ ಎನ್ನ ಪಾತ್ರೆಯ ತುಂಬಿತ್ತು, ಎನ್ನ ಪಾತ್ರೆ ತುಂಬಿತ್ತು. ಭಕ್ತಿ ಇಲ್ಲದ ಬಡವ ನಾನು ಅಂತ ಬಸವಣ್ಣವರು ಹೇಳ್ತಾ ಹೋಗ್ತಾರೆ. ಅವರು ನಾ ಭಕ್ತಿನೇ ಗೊತ್ತಿಲ್ಲ ಅಂತ ಹೇಳಿ ಎಲ್ಲರ ಹತ್ತಿರ ಭಕ್ತಿ ಭಿಕ್ಷೆಯನ್ನು ಕೇಳ್ತಾರೆ. ಅವರೆಲ್ಲ ಏನು ಮಾಡ್ತಾರೆ? ಭಕ್ತಿ ಭಿಕ್ಷೆಯನ್ನು ಹಾಕಿ ಹಾಕಿ ಎನ್ನ ಹೃದಯ ಪಾತ್ರೆಯನ್ನು ತುಂಬಿಕೊಳ್ತಾರೆ. ಆಗ ಅವರು ಭಕ್ತಿ ಭಂಡಾರಿ ಎನ್ಸ್ಕೊಳ್ತಾರೆ. ಅಂತ ಬಸವಣ್ಣವರು ಈ ಮಾತನ್ನು ಹೇಳ್ತಾರೆ. ಭಕ್ತಿ ಅಂತ ಉದಯ ದಾಸಯ್ಯ ಮಾಡಿದಂಥವುದು, ಭಕ್ತಿ ಅಂತ ಉದಯ ಸಿರಿಯಾಳ ಚಿಂದು ಬಲ್ಲಾಳ ಮಾಡಿದಂಥವುದು, ಬಾಣನ ಬಾಗಿಲ ಕಾಯ್ದಂಥವುದು. ಹೇಗೆ ಹೇಳ್ತಾರೆ ನೋಡಿ. ಭಕ್ತಿಯನ್ನು ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಬಸವಣ್ಣವರು ಹೇಳ್ತಾರೆ, ಬೆರಳು ಮಾಡಿ ಹೇಳ್ತಾರೆ, ನೋಡಪ್ಪ ನನಗರೆ ಗೊತ್ತಿಲ್ಲ, ಸಿರಿಯಾಳ ಸಿಂಧು ಬಲ್ಲಾಳ ಮಾಡಿದಂತಾರೆ, ದಾಸಿಮಯ್ಯ ಮಾಡಿದಂಥವುದು. ನೀ ಹ್ಯಾಂಗಿದೆ ಭಗವಂತ ಹೆಂಗಿದ್ದಾನಂದ್ರೆ ಬಾಣನ ಬಾಗಿಲ ಕಾಯ್ದಂತೆ ಮಾಡಬೇಕಂತೆ. ಬಾಣಾಸುರ ಒಬ್ಬ ರಾಕ್ಷಸ ಇದ್ದಾನೆ. ರಾಕ್ಷಸನಾದರೂ ಕೂಡ ಅವನು ಬಾಣಾಸುರನ ಬಾಗಿಲ ಕಾಯ್ತಾನಂತೆ. ಹೆಂಗಿರಬೇಕು? ಬಾಣಾಸುರ ಅವನು ದೇವನ ಪೂಜೆಗೆ, ಭಗವಂತನ ಪೂಜೆಗೆ ಏನು ಕೇಳ್ತಾನೆ ಅಂತಂದರೆ, ಹೇ ಭಗವಂತ, ನಿನ್ನ ಪೂಜೆ ಮಾಡಲು, ನಿನ್ನ ಪೂಜೆ ಮಾಡಲು ನನಗೆ 2 ಕೈಗಳು ಸಾಕಾಗ್ತಾ ಇಲ್ಲ. ಯಾವಾಗಾದ್ರೂ ಕೇಳಿರಿ ನೀವು? ಹೇ ದೇವರೇ, ನಿನ್ನ ಪೂಜೆ ಮಾಡಲಿಕ್ಕೆ ನನಗೆ 2 ಕೈಗಳು ಸಾಕಾಗ್ತಾ ಇಲ್ಲ. ನಿನ್ನ ಮೂರ್ತಿ ನೋಡಲು ನನಗೆ 2 ಕಣ್ಣುಗಳು ಸಾಕಾಗ್ತಾ ಇಲ್ಲ. ನಿನ್ನ ದೇವಸ್ಥಾನಕ್ಕೆ ಬರಲು ನನ್ನ 2 ಕಣ್ಣು ಕಾಲುಗಳು ಸಾಕಾಗ್ತಾ ಇಲ್ಲ. ಎಷ್ಟು ಸುಂದರ ಮಾತು ಹೇಳ್ತಾರೆ. ಒಬ್ಬ ರಾಕ್ಷಸನಾದವನು ದೈವ ಭಕ್ತನಾಗಿ ದೇವರನ್ನ ಪ್ರಾರ್ಥನೆ ಮಾಡ್ತಾನೆ. ಹೇ ದೇವ, ಹೇ ಭಗವಂತ, ನಿನಗೆ ಪೂಜೆ ಮಾಡಲು ಪೂಜಿಸಲೆಂದು ಹೂಗಳು ತಂದೆ. ಪೂಜೆ ಮಾಡಲು ಏನು ಬೇಕಂತಂದರೆ ನನಗೆ 2 ಕೈಗಳು ಸಾಕಾಗ್ತಾ ಇಲ್ಲ. ನೀನು ನನಗೆ 1000 ಕೈಗಳು ಕೊಡು, 1000 ಕೈಗಳು ಕೊಡು. ಪ್ರಾರ್ಥನೆ ಮಾಡ್ದ. ಹೆಂಗೆ ಪ್ರಾರ್ಥನೆ ಮಾಡ್ತಾನೆ ಅಂತಂದ್ರೆ, ನನಗೆ 2 ಕೈಗಳು ಸಾಕಾಗ್ತಾ ಇಲ್ಲಪ್ಪ, ನನಗೆ ಇನ್ನೂ ಒಂದಿಷ್ಟು ಕೈಗಳು ಕೊಡು. ನಾವು ಏನಾದರೂ ದೇವರಿಗೆ ಪ್ರಾರ್ಥನೆ ಮಾಡಿದ್ದೇವೆ, ಹಿಂದೆ ಮಾಡಿದ್ರಂತ ಹೇಳ್ತಾರೆ ಹಿರಿಯರು. ಹೇ ದೇವ, ಹೇ ಭಗವಂತ, ನನ್ನ ಈ ಹೊಟ್ಟೆ ಇನ್ನೊಂದು ಸ್ವಲ್ಪ ದೊಡ್ಡದು ಕೊಡು ಅಂತ ಕೇಳ್ದಂತೆ ಅವನು ಹೋಗಿ ಬಸವಣ್ಣ ದೇವ್ರ ಹತ್ತಿರ ಹೋಗಿ. ಒಂದು ಗೇಣು ಹೊಟ್ಟೆದ, ಇನ್ನೊಂದು ಗೇಣು ಕೊಡು ಅಂತ ಕೇಳಿದಾಗ ಭಗವಂತ ಅಂತಾನೆ, ಮೊದಲ ಈ ಗೇಣು ಹೊಟ್ಟೆ ತುಂಬಿಸ್ಕೊಳ್ಳೋ, ಆಮೇಲೆ ಇನ್ನೊಂದು ಗೇಣು ಹೊಟ್ಟೆ ಕೊಡ್ತೀನಿ ಅಂದದ್ದು ದೇವ್ರು. ಆದರೆ ನಾವು ಗೇಣು ಹೊಟ್ಟೆ ಬೇಕಾಗಿಲ್ಲ ನಮಗೆ.
ಬಂಗ್ಲೆ ಕಟ್ಟೋದು ಬೇಕಾಗಿಲ್ಲ, ಹೊಲದ ಮೇಲೆ ಹೊಲ ತೊಳೋದು ಬೇಕಾಗಿಲ್ಲ, ಕಾರ್ ಮೇಲೆ ಕಾರ್ ತೊಳೋದು ಬೇಕಾಗಿಲ್ಲ, ಸಂಪತ್ತು ಮೇಲೆ ಸಂಪತ್ತು ಬೆಳೆಸೋದು ಬೇಕಾಗಿಲ್ಲ. ನನಗೇನು ಬೇಕು ಭಗವಂತ? ನಿನ್ನ ಪೂಜೆ ಮಾಡಲಿಕ್ಕೆ ನನಗೆ ಕಣ್ಣುಗಳು ಕೊಡು, ಕೈಗಳು ಕೊಡು, ಹೃದಯ ಕೊಡು, ಕಾಲುಗಳು ಕೊಡು, ಈ ಶರೀರವನ್ನು ದಷ್ಟಪುಷ್ಟವನ್ನಾಗಿ ಮಾಡು, ಆರೋಗ್ಯವನ್ನು ಕೊಡು ಅಂತ ಕೇಳಬೇಕು. ನಾವೆಲ್ಲ ಏನು ಮಾಡ್ತೀವಿ? ಸಂಕಟ ಬಂದಾಗ ವೆಂಕಟರಮಣ ಅನ್ನೋವಂಥವ್ರು. ಹಾಗೆ ಇಲ್ಲಿ ಬಾಣನ ಬಾಗಿಲ ಕಾಯ್ದಂಥವ್ದು ಅಂತ ಹೇಳಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ, ಅವನು ಸಹಸ್ರಾರು ಕೈಗಳನ್ನು, ಸಾವಿರಾರು ಕೈಗಳನ್ನು ಕೇಳಿದಂತೆ ಯಾರು? ಬಾಣಾಸುರ. ಜನ ಏನು ಮಾಡ್ತಾ ಇದ್ರು? ಬಾಣಾಸುರ ನಾವು 2 ಕೈಗಳಿಂದ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ, ಇವನು 1000 ಕೈಗಳಿಂದ ಹೆಂಗೆ ಪೂಜೆ ಮಾಡ್ತಾನಂತ ನೋಡಕ್ಕೆ ಹೊರಗತ್ರಂತ ಜನ. ಅವ್ರು ನೋಡ್ಲಿಕ್ಕೆ ಬಂದಾಗ ಇವನಿಗೆ ಪೂಜೆ ಮಾಡೋದ್ರಲ್ಲಿ ಮನಸ್ಸು ಚಂಚಲ ಆಗ್ತಾ ಇತ್ತು, ಮನಸ್ಸು ಏಕಾಗ್ರತೆಯಾಗಿ ನಿಲ್ಲಿಲ್ಲ. ಆಗ ದೇವ್ರಿಗೆ ಕೇಳಿದಂತೆ, ಅಪ್ಪ ದೇವರೇ, ನಿನ್ನ ಪೂಜೆ ಮಾಡಲಿಕ್ಕೆ ಈ ಜನರೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ಇವ್ರ ತೊಂದರೆಯನ್ನು ನಿವಾರಿಸುವಂತ ಕೇಳಿದಾಗ ಭಗವಂತ ಏನು ಮಾಡ್ತಾನೆ? ಅವನು ಗೇಟ್ ಕೀಪರ್, ಬಾಣನ ಬಾಗಿಲ ಕಾಯ್ತಾನಂತೆ. ಅವನ ಪೂಜೆ ಒಳಗೆ ಅವನೇ ದೇವರು ಹೊರಗೆ ಗೇಟ್ ಕೀಪರ್ ಆಗಿ, ವಾಚ್ಮ್ಯಾನ್ ಆಗಿ ನಿಂತಾನಂತೆ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ನೀನು ಬಾಣನ ಬಾಗಿಲ ಕಾಯ್ದಂಗೆ ನನ್ನ ಭಕ್ತಿಯನ್ನು ಮಾಡ್ರಿ ಅಂತ ಬಸವಣ್ಣವ್ರು ಹೇಳ್ತಾರೆ. ದಾಸಿಮಯ್ಯನೂ ಹಾಗೆ ಮಾಡಿದ್ದು. ಸಿರಿಯಾಳ ಸಿಂಧು ಬಲ್ಲಾಳನ ಕಥೆ ನಿಮಗೆಲ್ಲ ಗೊತ್ತಿದೆ. ನೀಲೂರು ನಿಂಬೆಕ್ಕಳ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿರ್ತಾನೆ ಅವನು. ನಿಂಬೆಕ್ಕ ತನ್ನ ಮಗ ಸತ್ತು ಬಿದ್ದರೂ ಕೂಡ ಜಂಗಮ ಆರಾಧನೆ, ಜಂಗಮ ಅಂದರೆ ಶಿವನ ರೂಪ ಅಂತ ತಿಳ್ಕೊಂಡು ಮಗ ಸತ್ತಿದ್ರು ಕೂಡ ಆ ಶಿವನ ಜಂಗಮ, ಶಿವನಿಗೆ ಏನು ಮಾಡ್ತಾರೆ ಅಂದರೆ ಆಧಾರ್ಯ ಆತಿಥ್ಯ ಪ್ರಸಾದವನ್ನು ಮಾಡಿ ಕಳಿಸ್ತಾರೆ. ಅಂಥ ಭಕ್ತಿಯನ್ನು ಮಾಡಬೇಕನ್ನುವಂಥದ್ದನ್ನು ಇವತ್ತು ಈ ಮಲ್ಲಿಕಾರ್ಜುನ ಜ್ಞಾನಾಂಬೇರು ದೇವನ ಮೇಲೆ ಭಕ್ತಿ ಇರುವುದರಿಂದಲೇ ಸಾಕ್ಷಾತ್ ಭಗವಂತನೇ, ಸಾಕ್ಷಾತ್ ಪರಶಿವನೇ ಅವರ ಹೊಟ್ಟೆಯಿಂದ ಹುಟ್ಟಿ ಬಂದಿದ್ದಾನೆ ಸಿದ್ಧಲಿಂಗನಾಗಿ. ಇಂಥ ಭಕ್ತಿಯನ್ನು ಮಾಡಬೇಕು ನಾವೆಲ್ಲ, ಇಂಥ ಭಕ್ತಿಯನ್ನು ಮಾಡಬೇಕು. ಇಲ್ಲಿ ಅಂಥ ಭಕ್ತಿಯನ್ನು ಮಾಡಬೇಕಾದ್ರೆ ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ, ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ, ಆ ಪೂಜೆಯುವ ಮಾಟವು ಚಿತ್ರದ ರೂ ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿ ಇಲ್ಲ, ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿ ಇಲ್ಲ. ಕೂಡಲ ಸಂಗಮ ದೇವ ನಿಜವಿಲ್ಲದವನ ಭಕ್ತಿ, ನಿಜವಿಲ್ಲದವನ ಭಕ್ತಿ ಹೇಳ್ತಾರೆ. ನಾವು ಭಕ್ತಿ ಮಾಡಬೇಕಾದ್ರೆ ಇವ್ರದೆಲ್ಲ ನೋಡಿ ಕಲಿಬೇಕಪ್ಪ. ನಾವು ಸುಮ್ಮನೆ ಕಾಟಾಚಾರಕ್ಕೆ ಎಲ್ಲರೂ ಮಾಡ್ತಾರೆ, ಗುಡಿಗೆ ಎಲ್ಲರೂ ಬರ್ತಾರಂತ ನಾವು ಬರುವುದಲ್ಲ, ಎಲ್ಲರೂ ಭಜನೆ ಮಾಡ್ತಾರಂತ ನಾವು ಭಜನೆ ಮಾಡೋದಲ್ಲ, ಎಲ್ಲರೂ ಕಾಯಿ ಹೊಡಿತಾರಂತ ನಾವು ಕಾಯಿ ಹೊಡಿಯೋದಲ್ಲ, ಎಲ್ಲರೂ ಊದಿನ ಕಡೆ ಹಚ್ತಾರಂತ ನಾವು ಊದಿನ ಕಡೆ ಹಚ್ಚೋದಲ್ಲ. ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ. ಒಲವಿಲ್ಲದ ಪೂಜೆ, ನೇಹವಿಲ್ಲ ಮಾಟ. ಸುಮ್ಮನೆ ಕಾಟಾಚಾರಕ್ಕೆ ನಾವು ಮಾಡ್ತೇವೆ, ಅವರು ಮಾಡ್ತಾರಂತ ಮಾಡೋದಲ್ಲ, ಭಕ್ತಿಯಿಂದ ಮಾಡಬೇಕು. ಹೇಗೆ ಒಲವಿಲ್ಲದ ಪೂಜೆ ಆದ್ರೆ ಅದೇನಾಗ್ತಂದ್ರೆ ಚಿತ್ರದ ಒಳಗಿನ ಕಬ್ಬು, ಬಸವಣ್ಣ ಚಿತ್ರದಲ್ಲಿ ಕಬ್ಬು ಅದ. ಒಂದು ನಿಮ್ಮ ಮಗ, ನಿಮ್ಮ ಹುಡುಗ ಕಬ್ಬಿನ ಚಿತ್ರ ತೆಗೆದಾನ ಪೇಪರ್ದಾಗ, ಕಬ್ಬಿಗಿಂತ ಕಬ್ಬು ಇದ್ದಂಗೆ ಅದ, ಕಬ್ಬಲ್ಲ, ಕಬ್ಬು ಇದ್ದಂಗೆ ಐತಿ. ಚಿತ್ರದ ಕಬ್ಬು ಕಾಣಿರಣ್ಣ, ಚಿತ್ರದ ರೂಪ ಅದು. ಅಪ್ಪಿದಡೆ ಸುಖವಿಲ್ಲ, ಮೇಲಿದಡೆ ರುಚಿ ಇಲ್ಲ. ಅದನ್ನು ತಿಂತೇವೆ, ಮೂಡ್ತೇವಂದ್ರೆ ಸ್ಪರ್ಶ ಹತ್ತಾ ಇಲ್ಲ, ಆನಂದ ಆಗ್ತಾ ಇಲ್ಲ. ಅದನ್ನು ತಿಂತೇವಂದ್ರೆ ರುಚಿ ಇಲ್ಲ, ಅಂಥ ಆಗ್ತದ. ಆ ರೀತಿ ಆಗಬಾರ್ದು ನಮ್ಮ ಭಕ್ತಿ. ಇಂಥ ಬಸವಾದಿ ಶರಣರು 63 ಜನ ಶರಣರು ಏನೆಲ್ಲ ಆಗಿ ಹೋಗಿದ್ದಾರಲ್ಲ, ತಮ್ಮನ್ನು ತಾವು ಅರ್ಪಿಸ್ಕೊಂಡ್ರು ಭಗವಂತನಿಗೆ, ತಮ್ಮನ್ನು ತಾವು ಅರ್ಪಿಸ್ಕೊಂಡ್ರು. ಅಂಥ ಭಕ್ತಿಯಲ್ಲಿ 63 ಜನ ಪುರಾತನರಲ್ಲಿ ಒಬ್ಬ ಆಗಿ ಹೋಗಿದ್ದಾನೆ. 63 ಜನ ಪುರಾತನರಲ್ಲಿ ಬಸವಾದಿ ಶರಣರಿಗಿಂತ ಪೂರ್ವದಲ್ಲಿ. ಆ ಶರಣ ಏನು ಮಾಡ್ತಾನಂದರೆ ಮೀನು ಹಿಡಿಯುವ ಕಾಯಕವನ್ನು ಮಾಡ್ತಾನೆ, ಮೀನು ಹಿಡಿಯುವ ಕೆಲಸ.
ಕಾಯಕವನ್ನು ಸಣ್ಣದು ದೊಡ್ಡದು ಅಂತ ಯಾವುದೂ ಇಲ್ಲ ಬಸವಣ್ಣ. ಏನು ಮಾಡಿದರು? ಕಟ್ಟಿಗೆಯನ್ನು ಕಡಿದು ಮಾಡಿದ್ದಾರೆ, ಚಪ್ಪಲಿಯನ್ನು ಹೊಲಿದು ಮಾಡಿದ್ದಾರೆ, ದನಗಳ ಕಾಯ್ದೆ ಮಾಡಿದ್ದಾರೆ, ಹಗ್ಗ ಹೊಸದು ಕಾಯಕವನ್ನು ಮಾಡಿದ್ದಾರೆ. ನೂಲಿಯ ಚಂದಯ್ಯ ಹಗ್ಗ ಹೊಸದು ಕಾಯಕ ಮಾಡಿದ. ಸೂಳೆ ಸಂಕವ್ವ ಕಸ ಗುಡಿಸಿ ಕೆಲಸ ಮಾಡಿದಳು. ಏನೆಲ್ಲ ಮಾಡಿದರು, ಒಬ್ಬೊಬ್ಬರು ಏನೇನು ತಿಳಿದ ಎಲ್ಲ ಕಾಯಕವನ್ನು ಮಾಡಿದರು. ಅಂಥ ಶರಣರಲ್ಲಿ ಪೂರ್ವದಲ್ಲಿ 63 ಜನ ಪುರಾತನರಲ್ಲಿ ಒಬ್ಬ ಶರಣ ಮೀನುಗಾರ ಕಾಯಕವನ್ನು ಮಾಡ್ತಿದ್ದ. ಎಂಥ ಅದ್ಭುತ ಕಾಯಕವನ್ನು ಮಾಡ್ತಿದ್ದ ಅಂದರೆ ಮೀನನ್ನು ಹಿಡಿಯುವುದು, ಮೀನು ಮಾರುವುದು, ಅದರಿಂದ ಬಂದಿರತಕ್ಕಂಥ ಸಂಪತ್ತು ಹಣ ಒಂದಿಷ್ಟು ತನಗೆ, ತನ್ನ ಕುಟುಂಬಕ್ಕೆ, ಒಂದಿಷ್ಟು ಸಮಾಜಕ್ಕೆ, ಒಂದಿಷ್ಟು ದಾಸೋಹಕ್ಕೆ, ಒಂದಿಷ್ಟು ಜಂಗಮಕ್ಕೆ, ಒಂದಿಷ್ಟು ಪರೋಪಕಾರಾರ್ಥವಾಗಿ ಉಪಯೋಗ ಮಾಡ್ತಿದ್ದ. ಹೀಗೆ ಹಲವಾರು ವರ್ಷಗಳು ನಡೀತಾ ಇದೆ ಜೀವನದಲ್ಲಿ. ಇಂಥವ ಆ ಶರಣ ಏನು ಮಾಡ್ತಾನಂತ ಕೇಳಿದರೆ ಅವನು ಒಂದು ನಿಯಮ ಇದೆ. ಹಿಡಿದುದೆ ಬಿಡದೆನೆಂಬುದು ನಿಯಮ ಹೋಗಿ ನೇಮ ಆಗಿದೆ. ಅದು ನಿಯಮ. ಅದು ನಾವು ನಿತ್ಯ ಏನು ನಿಯಮವನ್ನು ಮಾಡ್ತೇವೋ ಆ ನಿಯಮವನ್ನು ನಾವು ಪಾಲಿಸಬೇಕು. ಹೇಗೆ ಪ್ರಕೃತಿಯ ನಿಯಮ ಇದೆಯೋ, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲಗಳು, ಪ್ರಕೃತಿ ನಿಯಮ ಹೇಗಿದೆಯಲ್ಲ ಹಾಗೆ ನಮ್ಮ ಕೂಡ ನಾವು ನಿಯಮವನ್ನು ಇಟ್ಕೋಬೇಕು. ಮುಂಜಾನೆ ಏಳಬೇಕು, ಎದ್ದು ಕೂಡಲೇ ಚಹಾ ಕುಡಿಬೇಕು. ನಿಯಮ ಬಸವಣ್ಣ. ನಾನು ಎದ್ದು ಕೂಡಲೇ ಚಹಾ ಕುಡಿತೀನಿ. ಎದ್ದು ಕೂಡಲೇ ಚಹಾ ಕುಡಿಬೇಕು. ಚಹಾ ಕೂಡಲೇ 1-2 ಎಲ್ಲ ಮುಗಿಸೋಬೇಕು. ಆಮೇಲೆ 3-4 ಮಾಡಬೇಕು. 3-4 ಆದಮೇಲೆ 5-6 ಆಮೇಲೆ ಹೀಗೆ ನಿಯಮವನ್ನು ಏನು ಮಾಡ್ತೇವೆಲ್ಲ ಆ ನಿಯಮವನ್ನು ಬಿಟ್ಟು ಬಿಡದೇ ಇರ್ತಕ್ಕಂಥ ನಿಯಮವನ್ನು ಮಾಡ್ಕೊಂಡು ಬಂದಾಗ ಆ ನಿಯಮಕ್ಕೆ ಪರಮಾತ್ಮ ಒಲಿತ. ನೋಡಿ, ನಾವು ನಿಯಮ ಇಟ್ಕೊಂಡೇವಿ. ಯಾರೋ ಚಪಾತಿ ಉಣಂಗಿಲ್ಲ, ಗೋಧಿದೆ ಉಣಂಗಿಲ್ಲ, ಯಾರೋ ಬಾಳೆಹಣ್ಣು ತಿನ್ನೋದಿಲ್ಲ, ಯಾರೋ ಸಕ್ಕರೆ ತಿನ್ನೋದಿಲ್ಲ. ಅದು ನಿಯಮ. ಆ ದೇವರಿಗೆ ಹೋಗಿ ಬಂದಮೇಲೆ ನಾನು ಗೋಧಿ ಊಟ ಮಾಡ್ತೀನಿ, ಆ ದೇವರಿಗೆ ಹೋಗಿ ಬಂದಮೇಲೆ ನಾನು ಬಾಳೆಹಣ್ಣು ತಿಂತೀನಿ, ಆ ದೇವರಿಗೆ ಹೋದ್ಮೇಲೆ ಹಾಲ ನೇಮ ಹಿಡಿದವರು, ಕಡಲೆ ನೇಮ ಹಿಡಿದವರು ಅದಾರ. ಬಸವಣ್ಣವ್ರು ಬೈತಾರ್ರಿ ಎಲ್ಲ. ಹಾಲ ನೇಮ ಹಿಡಿದವರು ಬೆಕ್ಕಾಗಿ ಹುಟ್ಟುವರು, ಕಡಲೆ ನೇಮ ಹಿಡಿದವರು ಕುದುರೆಯಾಗಿ ಹುಟ್ಟುವರು. ನೇಮ ಯಾವುದು ಹಿಡಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಭಗವಂತನ ಪೂಜೆ ಮಾಡುವುದು ನೇಮ ಇಟ್ಕೋಬೇಕು. ನೀವೆಲ್ಲ ಹೆಣ್ಮಕ್ಳೆಲ್ಲ ಮಾಡ್ತೀರಿ ನಿಯಮವನ್ನು. ಪ್ರತಿ ತಿಂಗಳ ಸಂಕಷ್ಟ ಚತುರ್ಥಿ ಬಂದಾಗ ನಿಯಮ ಮಾಡ್ತೀರಿ. ಮಂಗಳವಾರ ಗೌರಿ, ಶುಕ್ರವಾರ ಗೌರಿ, ಬುಧವಾರ ಗೌರಿ. ಬುಧವಾರ ಗೌರಿದ ನಂಗಾರೆ ಗೊತ್ತಿಲ್ಲಪ್ಪ. ಸೋಮವಾರ, ಶ್ರಾವಣದಲ್ಲಿ ಸೋಮವಾರ ಬರ್ತದೆ, ದೇವಿ ವಾರ. ಸೋಮವಾರ ಸಂಪತ್ತು ಶುಕ್ರವಾರ ಅಂತಾರೆ, ಏನೋ ಅಂತಾರೆ ಅದಕ್ಕೆ. ಹೀಗೆ ನಿಯಮವನ್ನು ಹೆಂಗೆ ಮಾಡ್ತೇವಲ್ಲ, ನಿಯಮವನ್ನು ಹಿಡಿದಿದ್ದು ಬಿಡದೇ ಇರ್ತಕ್ಕಂಥ ನಿಯಮ. ಆ ಭಕ್ತ ಮೀನುಗಾರ ಕೆಲಸವನ್ನು, ಮೀನು ಹಿಡಿಯುವ ಕೆಲಸವನ್ನು ಮಾಡ್ತಿದ್ದ. ಒಂದು ನಿಯಮ ಏನಿತ್ತು ಅಂದರೆ, ಮೊದಲು ಸಿಕ್ಕಿರುವ ಮೀನನ್ನು ದೇವರಿಗೆ ಕೊಡ್ತಿದ್ದ. ಮೊದಲು ಸಿಕ್ಕಿದ್ದ ಮೀನ ಯಪ್ಪ ಬಸವಣ್ಣ, ಮೊದಲು ಸಿಕ್ಕಿದೇನೋ ದೇವರಿಗೆ. ನಮ್ಮ ಹೊಲದಾಗ ನಾವು ಏನು ಮಾಡ್ತೇವೆ, ಬೆಳೆದದ್ದನ್ನು ಮೊದಲು ದೇವರಿಗೆ, ಮಹಾದೇವನಿಗೆ ಅಂತ ಒಂದು ಬುಟ್ಟಿಗೆ ತುಂಬ್ಕೊಂಡು ತಂದು ಬಿಡ್ತೇವೆ. ಸ್ವಚ್ಛ ಮಾಡಂಗಿಲ್ಲ ಅವು. ಸ್ವಚ್ಛ ಮಾಡಿದ್ರೆ ಮತ್ತು ದೇವರು ಹಾಗೆ ರೊಟ್ಟಿ ಮಾಡ್ಕೊಂಡು ಊಟ ಮಾಡೋದಂದ್ರೆ, ನಾವು ಉಣೋದಿತ್ತಂದ್ರೆ ಸ್ವಚ್ಛ ಮಾಡ್ಕೊಂಡು ಗಾಳಿ ತೂರು ತರ್ತೇವೆ. ಆದರೆ ದೇವರಿಗೆ ತರಬೇಕಾದ್ರೆ ಗೌಂಡಿ ತೆನೆ ಎಲ್ಲ ಮಿಕ್ಸ್ ಮಾಡಿದ್ದು ಹೆಚ್ಚು ಕಾಣಬೇಕಲ್ಲ ಬುಟ್ಟಿ ತುಂಬ. ನಿಮ್ಮಲ್ಲಿ ಹಂಗಿಲ್ಲ ಅನ್ನಿಸ್ತದೆ. ನಮ್ಮಲ್ಲಿ ಕೊಡ್ತಾರೆ ಮಠಕ್ಕೆ. ಹೊಲ್ದಾಗ ಬೆಳೆದಿದ್ದು ಮೊದಲು ಮಠಕ್ಕೆ, ದೇವಸ್ಥಾನಕ್ಕೆ, ಮಹಾದೇವನಿಗೆ. ನೌಕರಿ ಸಿಕ್ತಂದರೆ ಮೊಟ್ಟ ಮೊದಲಿನ ಪಗಾರ ದೇವರಿಗೆ, ಗುರುಗಳಿಗೆ. ಹಾಗೆ ನೀವೆಲ್ಲ ಹೆಣ್ಮಕ್ಳು ರೊಟ್ಟಿ ಮಾಡಬೇಕಾದ್ರೆ ಮೊದಲು ರೊಟ್ಟಿ ಏನು ಮಾಡ್ತಿದ್ರಿ? ದನ ಕರೆಗಳಿಗೆ, ಜೋಳಿಗೆಗೆ, ಮಠಕ್ಕೆ. ಇಲ್ಲ ಅಂತಂದ್ರೆ ಏನೂ ಇಲ್ಲ ಅಂತಂದರೆ ಅಗ್ನಿಗೆ, ಅಲ್ಲೇ ಒಲೆ ಒಳಗೆ. ಮೊದಲು ಒಲೆ ಒಳಗೆ ಹಾಕ್ತಿದ್ರು, ಈಗ ಒಲೆನೇ ಇಲ್ಲರಿ. ಗ್ಯಾಸ್ ಒಳಗೆ ಇಡ್ತಾರೆ ಗೊತ್ತಿಲ್ಲ. ಹೀಗೆಲ್ಲವನ್ನ ಮಾಡ್ತಿದ್ರು. ಅವನ ಮೀನು ಏನು ಕೆಲಸ ನಿಯಮ ತಂದರೆ, ಮೊದಲು ಸಿಕ್ಕಿರುವಂಥ ಮೀನು ದೇವರಿಗೆ ಅರ್ಪಣೆ ಅಂತ ವಾಪಸ್ ನೀರಿಗೆ ಬಿಡ್ತಿದ್ದ. ಮತ್ತು ಬಲಿ ಜಾಲಿ ಹಾಕ್ತಿದ್ದ. ಬಲಿ ಅಂತಾರೆ, ಜಾಲಿ ಅಂತಾರೆ.
ಎರಡು ಅಂತಾರಲ್ಲ, ಜಾಲಿ ಹಾಕ್ತಿದ್ದ, ಮತ್ತು ಮೀನುಗಳು ಸಿಗ್ತಿದ್ದು ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದ. ಹೀಗೆ ಅವನ ಕಾಯಕವನ್ನು ಮಾಡ್ತಾ ಮಾಡ್ತಾ ಹಲವಾರು ವರ್ಷಗಳು ನಡೀತಾ ಇದೆ. ಒಂದು ದಿವಸ ಭಗವಂತನ ಪರೀಕ್ಷೆ ಮಾಡ್ತಾನೆ. ಭಗವಂತ ಎಲ್ಲರಿಗೆ ಪರೀಕ್ಷೆ ಮಾಡ್ತಾನಂತಲ್ಲ, ಕೇವಲ ಭಕ್ತರಿಗೆ ಪರೀಕ್ಷೆ ಮಾಡ್ತಾನೆ, ಭಕ್ತರಿಗೆ ಅಷ್ಟೇ ಮಾಡ್ತಾನೆ. ಅಂತೇವಿ ನಾವೆಲ್ಲ ಏನು ಸೋಮವಾರ ಬಂದರೆ ಮಹಾದೇವಿಗೆ ಬರ್ತೀನಿ, ಗುಂಡದ ಮಹಾದೇವ್ ಓದ್ತೀವಿ, ಇಡೀ ಊರದಾಗ ಯಾವ ದೇವರು ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ, ಶನಿವಾರ ಹನುಮಂದಿರಿಗೆ ಓದ್ತೇವಿ, ಗುರುವಾರ ದಿವಸ ರಾಘವೇಂದ್ರ ಹೋಗ್ತೇವಿ, ಬುಧವಾರ ದಿವಸ ಯಾವ ದೇವರು ಎಲ್ಲಾರ ಬುಧವಾರ ದಿವಸ ಯಾವ ದೇವರು? ಮಂಗಳವಾರ ಒಂದು ದೇವರು, ಬುಧವಾರ ಒಂದು ದೇವರು, ಗುರುವಾರ ಒಂದು ದೇವರು, ಶುಕ್ರವಾರ ಒಂದು ದೇವರು, ಶನಿವಾರ ಒಂದು ದೇವರು, ರವಿವಾರ ಒಂದು ದೇವರು, ಎಲ್ಲ ದೇವ್ರಿಗೆ ಹೋಗ್ತೀನಿ. ಆದ್ರೆ ನನಗೆ ಭಾಳ ದುಃಖ ಅದ, ಬಡತನ ಅದ, ಏನು ಮಾಡ್ತೀನಂದ್ರೂ ಕೂಡ ಅದು ನನಗೆ ಈಡೇರ್ತಾ ಇಲ್ಲ ಅಂತ ಮತ್ತೆ ದೇವರಿಗೆ ಬೈತೇವೆ. ಆದರೆ ಅವನು ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೋ ಏನು ಜನ ನೋಡಲಿ ಅಂತ ಮಾಡ್ತಾ ಇದ್ದಾನೋ ಅವನಿಗೆ ಗೊತ್ತು. ಆದರೆ ಇವನು ದೇವರು ಭಕ್ತರಿಗೆ, ನಿಜವಾದ ಭಕ್ತರಿಗೆ ಮಾತ್ರ ಕಷ್ಟ ಇರೋದು. ನೋಡಿ, ನಾವೆಲ್ಲ ತುಳಜಾಪುರಕ್ಕೆ ಹೋಗ್ತೀವಿ, ಎಲ್ಲರೂ ಪಾದಯಾತ್ರೆ ಮಾಡಿಕೊಂಡು. ಪಾದಯಾತ್ರೆಯನ್ನು ಮಾಡುವ ಸಂದರ್ಭದಲ್ಲಿ ಪೇಪರಲ್ಲಿ ಬಂದಿರುತ್ತದೆ, ಪಾದಯಾತ್ರಿಕರ ಮೇಲೆ ವಾಹನ ಹರಿದು ಮರಣವನ್ನು ಅಪ್ಪಿದ್ದಾರೆ. ಯಾಕಂದರೆ ಇವರು ಸರಿಯಾಗಿ ನಡೀತಾ ಇಲ್ಲ, ಎಂಜಾಯ್ ಮಾಡೋಕ್ಕೆ ಇವರು ಪಾದಯಾತ್ರೆ ಮಾಡಿರ್ತಾರೆ. ಹಂಗಾಗಬಾರ್ದು. ದೇವರ ಹೆಸರಲ್ಲಿ ನಾವು ಉಡಾಪೆಯನ್ನು, ಹೆಸರಲ್ಲೇ ದೇವ್ರ ಹೆಸರು, ತುಳಜಾಪುರಕ್ಕೆ ಹೋಗ್ತಾ ಇದ್ದೀವಿ, ಸ್ವಾಮಿ ಅಯ್ಯಪ್ಪ ಹೋಗ್ತಾ ಇದ್ದೀವಿ, ಧರ್ಮಸ್ಥಳಕ್ಕೆ ಹೋಗ್ತೇವೆ, ತಿರುಪತಿಗೆ ಹೋಗ್ತೇವೆ, ಶ್ರೀಶೈಲಕ್ಕೆ ಹೋಗ್ತೇವೆ ಅಂತೇಳಿ ಭಕ್ತಿ ಭಾವದಿಂದ ಹೋಗುವಂಥದ್ದಾಗಬೇಕು ವಿನ ರೋಡ್ ಬಿಟ್ಟು, ನೀತಿ ಬಿಟ್ಟು, ನಿಯಮ ಬಿಟ್ಟು ಎಲ್ಲೋ ತಿನ್ನೋದು, ಕುಡಿಯೋದು, ಅಂಗಡಿ ಸಂದ್ರೆ ಸಿಕ್ಕರು ಸಾಕು, ಒಂದಿಟ್ಟು ತೀರ್ಥ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಆಗಬಾರ್ದು. ಮತ್ತು ವಾಹನ ಹರಿ ಮ್ಯಾಲೆ ಹೋಗ್ಲಾರ್ದೇನು ಸೈಡಿಗೆ ಹೋಗ್ಬೇಕಾ? ಆಗಬಾರ್ದು. ಅದಕ್ಕೆ ದೇವರು ಭಕ್ತರನ್ನೇ ಪರೀಕ್ಷೆ ಮಾಡ್ತಾನೆ. ಏನಾಗಿತ್ತು ಅಂದರೆ ಇವನೇ ಪರೀಕ್ಷೆ ಏನು ಅಂತ ಕೇಳಿದ್ರೆ, ಮೊದಲು ಸಿಕ್ಕಿರುವನ ಮೀನ ದೇವರಿಗೆ ಬಿಡುವಂಥದ್ದು ನಿಯಮನ ಪಾಲಿಸ್ಕೊಂಡು ಬಂದಿದ್ದ. ಒಂದು ದಿವಸ ದೇವರ ಪರೀಕ್ಷೆ ಮಾಡ್ತಾನೆ. ತನುವನಲ್ಲಾಡಿಸಿ ನೋಡುವ, ಮನವನಲ್ಲಾಡಿಸಿ ನೋಡುವ ಹೇಳ್ತಾರೆ, ಹಂಗೆ ಬರಲ್ಲ ಆಡಿಸ್ತಾ ಇರು. ಹೀಗೆ ಅವನು ತನುವನಲ್ಲಾಡಿಸಿ ನೋಡ್ತಾನೆ, ಮನವನಲ್ಲಾಡಿಸಿ ನೋಡ್ತಾನೆ. ನೋಡುವಾಗ ಏನಾಗ್ತಂತ ಕೇಳಿದ್ರೆ, ಇವನಿಗೆ ಮೀನು ಅವತ್ತು ಮೀನು ಸಿಗಂಗಿಲ್ಲ. ಕೆರೆಗೆ ಹೋಗಿ, ಹಳ್ಳ ಕೆರೆ ಏನಿರ್ತಾವಲ್ಲ ಹೋಗಿ ಬಲಿ ಹಾಕ್ತಾನೆ. ಬಲಿ ಹಾಕದ ಮೀನು ಸಿಗಲಿಲ್ಲ. ಎಲ್ಲರಿಗೆ ಜೊತೆಗಾರರಿಗೆಲ್ಲ ಮೀನು ಸಿಗ್ತಾ ಇದ್ದಾವೆ, ಇವನಿಗೆ ಮಾತ್ರ ಮೀನು ಸಿಗಲಿಲ್ಲ. ಕೊನೆಗಂತಾನೆ ಎಲ್ಲ ಶಿವನ ಇಚ್ಛೆ, ಎಲ್ಲ ಶಿವನ ಆಟ ಅಲ್ಲ. ನಾವು ಏನಾದರೂ ಆದರೆ ಶಿವನಿಗೆ ಹಾಕ್ತೇವೆ, ಆದರೆ ಇವನು ಯಾವಾಗಲೂ ಶಿವನೇ ಅಂತಿದ್ದ. ಶಿವನ ಇಚ್ಛೆ ಅಂತ ತಿಳ್ಕೊಂಡು ಶಿವನಿಗೆ ಮೇಲೆ ಹಾಕ್ತಾನೆ. ಮೀನು ಸಿಗಲಿಲ್ಲರಿ, ಮುಂಜಾನೆಯಿಂದ ಸಂಜೆವರೆಗೆ ಬಲಿ ಹಾಕ್ತಾನೆ, ಇಲ್ಲಿ ಹಾಕ್ತಾನೆ, ಆ ಕಡೆ ಹಾಕ್ತಾನೆ, ಈ ಕಡೆ ಹಾಕ್ತಾನೆ, ಎಲ್ಲ ಕಡೆ ಹಾಕ್ತಾನೆ. ಒಂದು ಮೀನು ಸಹಿತ ಸಿಗಲಿಲ್ಲ. ಸಿಗದಾಕೆ ಏನು ಮಾಡ್ತಾನೆ, ಬೇಜಾರಾಗಲಿಲ್ಲ. ಜನ ಎಲ್ಲ ಒಂದು ಸುತ್ತು ಅವರ ಜೊತೆಗೆ ಬಂದವರೆಲ್ಲ ಮೀನು ತೊಗೊಂಡು ಹೋಗ್ತಾರೆ. ಇವನು ಕಾಲೇ ಕೈಯಿಂದ ಮನೆಗೆ ಹೋಗ್ತಾನೆ. ಹೆಂಡತಿ ಅಂತಾನೆ, ಏನ್ರಿ ಇವತ್ತು ಮೀನು ಸಿಕ್ಕಿಲ್ಲೇನ್ರಿ, ಮೀನು ಕರೆ ತಂದಿಲ್ವಲ್ಲ, ಕಾಲೇ ಕೈಯಿಂದ ಬಂದಿರಲ್ಲ. ಆಗಂತಾನೆ, ಆಗ ಹೆಂಡತಿಗೆ ಹೇಳ್ತಾನೆ, ಎಲ್ಲ ಶಿವನ ಇಚ್ಛೆ. ಇವತ್ತು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಮೀನು ಸಿಗಲಿಲ್ಲ, ಎಲ್ಲ ದೇವ ಇಚ್ಛೆ ಅಂತ ತಿಳ್ಕೊಂಡು ದೇವರ ಮೇಲೆ ಹಾಕ್ತಾನೆ. ಆದರೆ ದೇವರು ಮೇಲೆ ಹಾಕ್ತಾನೆ. 1 ದಿವಸ ಆಯಿತು, 2 ದಿವಸ ಆಯಿತು, ಹೀಗೆ ದಿನಗಳ ಕಳೀತಾ ಇದ್ದಾವೆ, ಮೀನು ಸಿಗ್ತಾ ಇಲ್ಲ. 10, 11, 12 ದಿವಸಗಳಾಗಿದೆ, ಮೀನು ಸಿಗ್ತಾ ಇಲ್ಲ. ಒಂದು ದಿವಸ ಅವನ ಪುಣ್ಯ, ಅವನ ಪ್ರಾರಬ್ಧ, ದೇವರ ಆಶೀರ್ವಾದ ಮಾಡಬೇಕೆನ್ನುವಗೋಸ್ಕರ ದೊಡ್ಡದಾಗಿರ್ತಕ್ಕಂಥ ಮೀನು ಸಿಗ್ತದೆ. ದೊಡ್ಡದಾಗಿರ್ತಕ್ಕಂಥ ಮೀನು ಹೆಂಗತಿದ್ದು, ಏನದಲ್ಲಿ ಕೋಲಿ ಇಟ್ಟು ದೊಡ್ಡ ಮೀನು. 10, 12 ದಿವಸ ಸಿಕ್ಕಿಲ್ಲ ಬಸವಣ್ಣ. ಅವತ್ತು ದೊಡ್ಡ ಮೀನು ಸಿಕ್ಕಿತ್ತು. ಮೀನು ಇಟ್ಟಿರ್ತಾವೆ, ಇಟ್ಟು ದಪ್ಪ ಇಟ್ಟು ಉದ್ದಿರ್ಬೋದು.
ಅದಕ್ಕಿಂತ 10-12 ದಿವಸದಿಂದ ಎಷ್ಟು ಸೈಜ್ ಆಗಬೇಕಲ್ಲ ಎಲ್ಲ ಕೂಡಿದ್ರೆ ಅಷ್ಟು ದೊಡ್ಡ ಮೀನು ಸಿಕ್ಕಿತ್ತು. ಬಂಗಾರದ ಕಲರ್, ಬೆಳ್ಳಿಯ ಕಲರ್ ಮೀನು ಹೆಂಗಿರ್ತಾವೆ ನೋಡಿದ್ದು ಹಳ್ಳದಾಗ ಒಂದು ಸಲ ನೋಡಿ ಹಿಡಿಯೋರು. ಬೆಳ್ಳಗಿರ್ತದೆ, ಮಿಂಚ್ತಾ ಇರ್ತದೆ, ಬೆಳ್ಳಿ ಬಂಗಾರ ಕಲರ್ ಇರ್ತವೆ ಮೀನು. ಇದೇನು ಜೊತೆಗಾರದಾರಲ್ಲ ಅವ್ರು ಅಂತಾರೆ, ಈ ಮೀನು ನಮಗೆ ಸಿಗಬಾರ್ದ, ಈ ಮೀನು ನಮಗೆ ಸಿಗಬಾರ್ದ. ಎಷ್ಟು ಸಿಕ್ಕಿದ್ರೆ ಒಂದು ತಿಂಗಳವರೆಗೆ ಇಟ್ಟಿಟ್ಟು ಚೂರು ಪೀಸ್ ಮಾಡಿ ಮಾರಾಟ ಮಾಡಿ ಜೀವನ ಮಾಡ್ಬೋದು, ಹರಾಜು ಹಾಕ್ಬೋದು, ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಮೀನಿದು. ಇಂಥ ಮೀನು ಸಿಕ್ಕದಲ್ಲ ಅಂತೇಳಿ ಆಶ್ಚರ್ಯ ಪಡ್ತಾರೆ. ಮೀನು ನೀರಿಂದ ಎತ್ತಬೇಕಲ್ಲ, ಒಬ್ನಿಗೆ ಎತ್ತಕ್ಕಾಗಲ್ಲ ದೊಡ್ಡ ಮೀನು. ಎಲ್ಲರೂ ಬಂದು ಮೀನನ್ನು ಹೊರಗೆ ತೆಗಿತಾರೆ. ಆಗ ಅವನ ನಿಯಮ ಏನಪ್ಪ ಬಸವಣ್ಣ? ನಿಯಮ ಬಿಡದಿಲ್ಲ. ಅವ ಹಿಡಿದಿದ್ದ ನಿಯಮವನ್ನು ಬಿಡಲಿಲ್ಲ. ಏನು? ಮೊದಲು ಸಿಕ್ಕಿರುವ ಮೀನನ್ನು ದೇವರಿಗೆ. ಅವನು ಉಪವಾಸ ಇದ್ದಾನೆ, 8-10 ದಿವಸಗಳಿಂದ ಉಪವಾಸ ಇದ್ದಾನೆ. ಮನೆಯಲ್ಲಿ ಏನಿಲ್ಲ, ಹೆಂಡತಿ ಗಂಡ ನೀರು ಕುಡಿದು ಜೀವನ ಮಾಡ್ತಾ ಇದ್ದಾರೆ. ಕೊನೆಗೆ ದೊಡ್ಡ ಮೀನನ್ನು ತಗೊಂಡು ಮನೆಗೆ ಹೋಗಬೇಕಾಗಿತ್ತು. ಅವನ ನಿಯಮ ಅಂದರೆ ಮೊದಲು ಸಿಕ್ಕಿರುವ ಮೀನನ್ನು ದೇವರಿಗೆ ಅರ್ಪಿಸುವಂಥದ್ದು. ಹೇ ದೇವ, ಇಷ್ಟು ದಿವಸಗಳಾಯಿತು, 10-12 ದಿವಸಗಳಾದ ಮೇಲೆ ನನ್ನ ಮೇಲೆ ಕರುಣೆಯನ್ನು ತೋರಿ ಒಂದು ದೊಡ್ಡದಾಗಿರ್ತಕ್ಕಂಥ ಮೀನು ಕೊಟ್ಟಿಯಲ್ಲ ಭಗವಂತ, ಇದು ನನ್ನ ನಿಯಮವಿದೆ. ಮೊದಲು ಸಿಕ್ಕಿರುವ ಮೀನು ನಾನು ದೇವರಿಗೆ ಅರ್ಪಿಸಬೇಕು. ಹೇ ಭಗವಂತ, ಬ್ರಹ್ಮಾರ್ಪಣಂ ಬ್ರಹ್ಮ ರವಿ ಬ್ರಹ್ಮಾಗ್ನ ಬ್ರಹ್ಮಣಾಹುತೇನ ಬ್ರಹ್ಮ ಕರ್ಮ ಸಮಾಧಿನ. ಹೇ ದೇವ, ಇದು ನಿನಗೆ ಅರ್ಪಣೆ, ನಿನಗೆ ಅರ್ಪಣೆ ಅಂತ ಬಿಡ್ತಾನೆ. ಹೀಗೆ ಬಿಟ್ಟ ಮೀನನ್ನು ಬಿಟ್ಟು ಎಲ್ಲರೂ ಭಯಕ್ಕೆ ಶುರು ಮಾಡ್ತಾರಲ್ಲೇ, ಎಂಥ ಹುಚ್ಚಿದ್ದು ನೀನು, ಎಂಥ ದಡ್ಡಿದ್ದಿ, ಎಂಥ ಹುಚ್ಚಿದ್ದಪ್ಪ ನೀನು. 10-12 ದಿವಸಗಳಾಯ್ತು, ನಮಗೆಲ್ಲ ಮೀನು ಸಿಕ್ಕವ, ನಿನಗೆ ಮೀನು ಸಿಕ್ಕಿಲ್ಲ. ಪರಮಾತ್ಮನ ಎಲ್ಲ ರೂಪ ಎಲ್ಲ ದಿವಸ ಒಮ್ಮೆ ಕೊಟ್ಟನ, ತಗೊಳ್ದು ಬಿಟ್ಟು ನೀವು ವಾಪಸ್ ಕೊಟ್ಟಿಲ್ಲ ತಂದಾಗ ನನ್ನ ನಿಯಮಪ್ಪ ಅದು. ಆ ನಿಯಮವನ್ನು ಬಿಡದೆ ಏನು ಮಾಡ್ದ? ಮತ್ತೆ ಮೀನು ಬಲಿ ಹಾಕ್ತಾನೆ. ಮೀನು ಬಿಟ್ಟ ಬಲಿ ಹಾಕ್ತಾನೆ, ಜಾಲಿ ಹಾಕ್ತಾನೆ. ಆ ಬಲಿಯಲ್ಲಿ ಅದೇ ಮೀನು ಸಿಗ್ತದೆ, ಬಿಟ್ಟಿರೋ ಮೀನೇ ಸಿಗ್ತದೆ. ಆಗ ಅಂತಾನೆ, ದೇವರಿಗೆ ಕೊಟ್ಟು ಬಿಟ್ಟಿರುವಂಥದ್ದು ಮತ್ತೆ ತಗೋಬಾರ್ದು. ಒಮ್ಮೆ ಸಲ ದಾನ ಮಾಡಿದರೆ ವಾಪಸ್ ಕೇಳಬಾರ್ದು. ಹಾಗೆ ಒಂದು ಸಲ ದೇವರಿಗೆ ಕೊಟ್ಟಿದ್ದನ್ನು ನಾವು ತೊಗೊಳ್ ಬರ್ತೇವೆ. ದೇವ್ರಿಗೆ ಕೊಟ್ಟು ಹೆಂಗೆ ತೊಗೋತೇವೆ ಗೊತ್ತಲ್ಲ ಬಸವಣ್ಣ? ತೆಂಗಿನಕಾಯಿ ಒಯ್ತೇವೆ ದೇವಸ್ಥಾನಕ್ಕೆ, ತೆಂಗಿನಕಾಯಿ ಹೊಡಿತೇವೆ ದೇವ್ರ ಹೆಸರಲ್ಲೇ, ತೆಂಗಿನಕಾಯಿ ಹೊಡಿತೇವೆ, ತೆಂಗಿನಕಾಯಿ ನೀರು ನಾವೇ ಕುಡಿತೇವೆ. ನಿಮ್ಮ ಕಡೆ ಮಾಡಲ್ಲಪ್ಪ, ನಮ್ಮ ಕಡೆ ನಮ್ಮ ಮಠಕ್ಕೆ ಬರ್ತಾರಲ್ಲ, ತೆಂಗಿನಕಾಯಿ ಹೊಡಿತಾರೆ, ನೀರು ಅವರೇ ಕುಡಿತಾರೆ. ತೆಂಗಿನಕಾಯಿ ದೇವರ ಕೈ ಮಾಡ್ತಾರೆ ದೇವರಿಗೆ. ಅವ ಪೂಜಾರಿ ಬಂದು ಇಟ್ಕೊಳ್ತಾನಲ್ಲ, ಪೂಜಾರಿ ನಿಮ್ಗೆ ಅದಕ್ಕೆ ಬೇಕು, ನಿಮಗೇನು ಹೆಂಡ್ರ ಮಕ್ಕಳ ಕೊಡಿ, ನಮ್ದು ಮನೆಗೆ ತೊಗೊಂಡು ಕಾಯಿನೂ ಅವರೇ ತೊಗೊಂಡು ಹೋಗ್ತಾರೆ. ಚಟ್ನಿ ಮಾಡಿ, ದೋಸೆ ಮಾಡಿ, ಇಡ್ಲಿ ಮಾಡಿ, ಚಟ್ನಿ ಮಾಡಬೇಕಲ್ಲ, ಅರ್ಧ ಹೋಳೋದ್ರೆ ಸಾಕಂಗಿಲ್ಲ, ಅವರೇ. ಆದರೆ ಇಲ್ಲಿ ಅವನಂತಾನೆ, ದೇವರಿಗೆ ಕೊಟ್ಟಿದ್ದನ್ನು, ದೇವರಿಗೆ ನಾವು ತೊಗೊಂಡು ಬಂದಿದ್ದನ್ನು ವಾಪಸ್ ಮನೆಗೆ ಒಯ್ಯಬಾರ್ದು, ವಾಪಸ್ ತೊಗೊಂಡು ಹೋಗಬಾರ್ದು ಅಂತೇಳಿ ಮತ್ತೆ ಬಿಡ್ತಾನೆ, ಮತ್ತೆ ಹಾಕ್ತಾನೆ, ಮತ್ತೆ ಸಿಗ್ತದೆ, ಮತ್ತೆ ಹಾಕ್ತಾನೆ. ಹೀಗೆ ಕೆರೆಯ ಸುತ್ತೆಲ್ಲ, ಆ ಹಳಿಯ ಸುತ್ತ ಎಲ್ಲ ಕಡೆ ತಿರುಗಾಡ್ತಾನೆ, ಮತ್ತು ಅದೇ ಸಿಗ್ತಾ ಇರ್ತದೆ. ಹೆಂಡತಿ ಪಾಪ ಮನ್ಯಾಗ ಕೂತ್ಕೊಂಡು ವಿಚಾರ ಮಾಡ್ತಾ ಇರ್ತಾಳೆ. 8-10 ದಿವಸಗಳಾಯ್ತು ಉಪವಾಸ ಇದ್ದೀವಿ, ಇವತ್ತಾದರೂ ದೇವರು ನಮ್ಮ ಮೇಲೆ ಆಶೀರ್ವಾದ ಮಾಡಿ ಏನಾದ್ರು ಮೀನು ಸಿಕ್ಕರು ಒಳ್ಳೆಯದು ನೋಡೋಣ ಅಂತ ಆಕೆನೂ ಬರ್ತಾಳೆ. ಸಾಯಂಕಾಲ ಸಮಯ 5-6 ಗಂಟೆಯ ಸಮಯ. ಆಗ ಅವಳು ಆಕೆ ಬರ್ತಾಳೆ. ಇನ್ನೇನು ಮೀನು ಸಿಕ್ಕಿತ್ತು, ಬಿಡಾಕ್ ಹೋಗ್ತಾನೆ. ಅಷ್ಟರಲ್ಲಿ ಹೆಂಡತಿನ ಹಿಂದೆ ಬಂದಿದ್ದಾಳೆ. ಏನು ಮೀನ ನೋಡಿರ್ತಾಳಲ್ಲ, ಬಿಡಾಕ್ ಬಿಡ್ತಾನೆ. ಬಿಡುವಷ್ಟು ಸಂದರ್ಭದಲ್ಲಿ ಭಗವಂತ ಮೀನಿನ ಹೊಟ್ಟೆಯಿಂದ ಒಡೆದು ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ಏನಂತಾನೆ, ಯಪ್ಪ ಭಕ್ತ, ನಿನ್ನ ಭಕ್ತಿಗೆ, ನಿನ್ನ ನಿಯಮಕ್ಕೆ ನಾನು ಮೆಚ್ಚಿದ್ದೇನೆ. ಇಷ್ಟು ದಿವಸ ಉಪವಾಸ ಇದ್ದರೂ ಕೂಡ ನಾವು ಅಂತೇವೆ, ಶಿವರಾತ್ರಿ ದಿವಸ ಉಪವಾಸ ಮಾಡ್ತೇವೆ ನಾವೆಲ್ಲ. ನಾಳೆ ಶಿವರಾತ್ರಿ ಅದಂದ್ರೆ ಇವತ್ತು ಉಪವಾಸ ಮಾಡ್ಲಿಕ್ಕೆ ಏನೇನು ಬೇಕೆಲ್ಲ, ಖಜೂರಿ, ಪಿಣ್ಕಜೂರಿ, ಸಾಬುದಾಣೆ ಏನೆಲ್ಲ ತಯಾರು ಮಾಡಿ ಇಡ್ತೇವೆ ನಾವೆಲ್ಲ. ನೀನು ಎಂಥ ಭಕ್ತಪ್ಪ, 10-12 ದಿವಸ ಉಪವಾಸ ಇದ್ದರೂ ವಿಚಾರ ಮಾಡಲಿಲ್ಲ. ನೀನು 10 ಉಪವಾಸ ಇದ್ದು ನನ್ನನ್ನು ಮೀನು ನನಗೆ ಅರ್ಪಿಸ್ತಾ ಇದೆಯಲ್ಲ, ಅಂಥ ನಿನ್ನ ಭಕ್ತಿ ಇದೆಯಲ್ಲ, ನೀನು ನಡಿ
ನೀನು ನಡಿ, ಇಲ್ಲಿ ಇರೋದು ಬೇಡ ಅಂತ ಹೆಂಡತಿ ಸಮೇತವಾಗಿ ಆ ಭಕ್ತನನ್ನು ಕೈಲಾಸ ಕರ್ಕೊಂಡು ಹೋಗ್ತಾನೆ. ಈ ಭಕ್ತ ಮತ್ತಾರೂ ಅಲ್ಲ, 63 ಜನ ಶರಣರಲ್ಲಿ ಪುರಾತನರಲ್ಲಿ ಅತಿ ಭಕ್ತ ಅಂತ ಕರೀತಾರೆ. ಅಂತ ಅತಿ ಭಕ್ತನ ವಿಚಾರ ಮುಂದೆ ನೋಡೋಣ. ಭಗವಂತನ ಮೇಲೆ ಭಕ್ತಿ ಅರ್ಪಿಸಿದಾಗ ಮಾತ್ರ ಅವನ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಮಲ್ಲಿಕಾರ್ಜುನ ಜ್ಞಾನಾಂಬೆ ಗಂಡ ಹೆಂಡತಿ ಭಗವಂತನ ಮೇಲೆ ಭಕ್ತಿಯನ್ನು ಮಾಡೋದ್ರ ಮುಖಾಂತರ ಗುರುಲಿಂಗ ಜಂಗಮರ ಆರಾಧನೆ, ಪೂಜೆ ಎಲ್ಲವನ್ನ ಮಾಡ್ತಾ ದಾನ ಧರ್ಮ ಪರೋಪಕಾರವನ್ನು ಎಲ್ಲವನ್ನ ಆ ಭಗವಂತನ ಸೇವೆ ರೂಪದಲ್ಲಿ ಮಾಡ್ತಾ ಹೋಗ್ತಾರೆ. ಭಗವಂತನ ಆಶೀರ್ವಾದ ಎಂಬುವಂತೆ ಅವರಿಗೆ ಸಿದ್ಧಲಿಂಗನ ಮಗನಾಗಿ ಬರ್ತಾನೆ. ಭಗವಂತನ ಆಶೀರ್ವಾದ ಯಾವ ರೀತಿ ಆಗ್ತದಂತ ಗೊತ್ತಿಲ್ಲ, ಯಾವಾಗ ಆಗ್ತದಂತ ಗೊತ್ತಿಲ್ಲ. ಆದರೆ ಇವಾಗೇ ಆಗ್ಬೋದು, ಈಗಲೇ ಆಗ್ಬೋದು. ಅದಕ್ಕೆ ನಾಳೆ ಮಾಡುವ ಕೆಲಸ ಹಿಂದೆ ಮಾಡು, ಇನ್ನು ಮಾಡುವ ಕೆಲಸ ಈಗಲೇ ಮಾಡು. ಹೇಳಿರಲ್ಲ ಮತ್ತು ಮಾಡಲಾಗಿದೆಯಲ್ಲ. 8ಕ್ಕೆ ಬಾ ಅಂದರೆ 8:30 ಬರ್ತೀವಿ, 8:30 ಬಾ ಅಂದರೆ 9 ಗಂಟೆ ಬರ್ತೀವಿ. ನಾನು ನೋಡಿ 8ಕ್ಕೆ ಅಂತ ಹೇಳಿದ್ರೆ 8:30 ಇರ್ಲಾಗತ್ತೀನಿ. ಯಾಕಂದ್ರೆ ನೀವು ಬಂದ ಮೇಲೆ ನಾವು ಬಂದ್ರೆ ಚಂದಲ್ಲ. ಇಲ್ಲ, ನಮ್ಮ ಧ್ವನಿ ಕೇಳಿದ ಮೇಲೆ ಅದೇನು ಬಾಯಾಗ ಸಾಂಬ ಸದಾ ಶಿವ ಬಂದ ಮೇಲೆ ಚಾಲು ಆಯ್ತು ಅಂತ ಬರ್ತೀವಿ. ನಿನ್ನೆ ಎಷ್ಟು ಫುಲ್ಲಾಗಿತ್ತು, ಇವತ್ತು ಯಾಕೋ ಇಲ್ಲಿ ಗಾಳಿ ಆಡಂಗಿಲ್ಲ. ಯಾಕೆ ಸಂಜೆ ಕೊಡ್ತೀರಿ ಬೈಲಿ ಬರ್ರಿ, ಗಾಳಿ ಚಂದಗೆ ಫ್ಯಾನ್ ಹಚ್ಬೇಕಾಗ್ತದಲ್ಲ. ನಾನೇ ಇಟ್ಟು ಬೈಲಿ ಕೂತೀನಿ, ಶೆಕೆ ಆಗತ್ತದ ನನಗೆ. ಒಂದು ಫ್ಯಾನ್ ಹಚ್ಚಿದ್ರು ಗಾಳಿ ಬರೋದು. ಅವ್ರಿ ಕೈಮಿಟ್ಟವ್ರು ಸೈಮನ್ ಕಾಕೋರ ಫ್ಯಾನ್ ಬೇಕಂತ ನಮ್ಮ ಅವ್ವಾಗ. ಬರ್ತಾರಂತೆ, ಫೋನ್ ಮಾಡೀನಿ. ಇಲ್ಲಿ ಆ ಮಹಾದೇವಿ ಜ್ಞಾನಾಂಬೆ ಮಲ್ಲಿಕಾರ್ಜುನರಿಗೆ ಭಕ್ತಿಯನ್ನು ಮಾಡಿದ್ರು. ಅವ್ರಿಗೆ ಒಂದು ಚಿಂತೆ ಇತ್ತಲ್ಲ, ಚಿಂತೆ ಭಗವಂತ ಪರಿಹಾರ ಮಾಡ್ತ. ಯಾವಾಗ ಪರಿಹಾರ ಮಾಡ್ತಾನೆ ಗೊತ್ತಿಲ್ಲ. ಸತತವಾಗಿ ಭಗವಂತನ ಚಿಂತನೆ ಮಾಡಬೇಕು. ನಾವು ಮಹಾದೇವನ ಮೇಲೆ ಒಂದಿಷ್ಟು ಭಕ್ತಿ ನಂಬಿಕೆ ವಿಶ್ವಾಸವನ್ನು ಮಾಡ್ತಾ 1 ವರ್ಷವರೆಗೆ ಮಾಡ್ತೇವೆ. ಏನು ಮಾಡ್ತೇವೆ? ನನ್ನ ಮಗ ತಲೆ ಸರಿ ಇಲ್ಲ, ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ತೀವಿ. ಅವ ಫೇಲ್ ಆಗ್ತಾನೆ ಇರ್ತಾನೆ. ಓದಿದ್ರೆ ಪಾಸ್ ಆಗಬೇಕು. ಮಹಾದೇವ ಬಂದು ಏನು ಮಾಡಬೇಕು? ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ತೀವಿ. ಯಾಕೆ ಹುಚ್ಚನ ಕೆರೆಯಾಗ ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಾಗ ಓದ್ತಾರೆ. ನನ್ನ ಮಗ ಕನ್ನಡ ಮೀಡಿಯಮ್ ಹೋದರೂ ಕೂಡ ಪಾಸ್ ಆಗಲ್ಲ. ನೀ ಮಹಾದೇವ ಬುದ್ಧಿ ಕೊಡಪ್ಪ, ಜ್ಞಾನ ಕೊಡು. ಭಾಳ ಮೆಂಟಲ್ ಅದನ. ಏನು ಮಾಡು? ಓದಬೇಕು. ಓದಂಗಿಲ್ಲ, ಬಿಡಂಗಿಲ್ಲ. ಭಾಳ ಪ್ರೀತಿ ಮಾಡ್ತಾರೆ, ತಿನ್ನಿಸ್ತಾರೆ, ತುತ್ತು ಮಾಡಿ ಉಣಿಸ್ತಾರೆ. ಮೈನೇ ದಪ್ಪಾಗಿರ್ತೈತಿ, ತಲೆ ದಪ್ಪಾಗಿರೋದಿಲ್ಲ. ಮೈ ಬೆಳೆದಿರ್ತದೆ, ತಲೆ ಬೆಳೆದಿರೋದಿಲ್ಲ. ಈ ದೇವ್ರಿಗೆ ಬಿಟ್ಟು ಮತ್ತು ಗುಂಡದ ಮಹಾದೇವ ಹೋಗ್ಬಿಡ್ತೇವೆ. 1 ವರ್ಷ ಇವನಿಗೆ ಮಾಡಿದೇವೆ, ಫೇಲ್ ಆದಲ್ಲ ಮಗ, ಮತ್ತು ಅಲ್ಲಿ ಆಮೇಲೆ ಅವನು ಮಾಡಲಿಲ್ಲ, ಮತ್ತು ಹನುಮಂದವ್ರಿಗೆ ಹೋದೇವಿ. ಅಲ್ಲಿ ಹನುಮಂದರಲ್ಲಿ ಕೆಳಗೆ ಇಲ್ಲೇ ಸಮೀಪ ದೇವ್ರು ನೋಡ್ತೀವಿ. ಮೊದಲ ಇಲ್ಲ ಸಿಗಲ್ಲ, ದೂರ ಹೋಗ್ತೀವಿ. ಅವನಾಗಲಿಲ್ಲ, ಮತ್ತು ಅಲ್ಲಿ ಮತ್ತೊಂದು ಕಡೆ ಮತ್ತು ದೇವ್ರು ಅದಾರ. ಗುಡ್ಡದ ಮೇಲೆ ಒಬ್ಬ ಮುಸ್ಲಿಮ್ ದೇವ್ರು ಅದಾನೆ ಅಲ್ಲಿ, ಹೌದಲ್ಲ. ಆಮೇಲೆ ಮತ್ತು ಕೊನೆಗೆ ಏನಿಲ್ಲ ಅಂದ್ರೆ ಬಂದೆ ನಮಾಜ್ ಆಳಂದ ರೋಡಿ, ಗುಲ್ಬರ್ಗ ರೋಡಿಗೆ ಬಂದೆ ನಮಾಜಲ್ಲ. ಹೀಗೆ ದೇವರಿಗೆ ನಮ್ಮ ಮನಸ್ಸು ಚಂಚಲ ಆಗ್ತದೆ. ದೃಷ್ಟಿ ನೆಟ್ಟದಾದಂಥ ಇಟ್ಟರೆ ಗಟ್ಟಿಯಾಗಿಡಬೇಕು. ಕಾಯಿ ಕೊಲ್ಲು ಅದಕ್ಕೆ ವಾಮಕ್ಷೇಮ ನಿಮ್ಮದಯ್ಯ, ಆ ನಿವೃತ್ತಿ ನಿಮ್ಮದಯ್ಯ. ಒಂದು ಸಲ ನಾವು ಶರಣಾಗತರಾಗಬೇಕು ಅಂತಂದರೆ ಭಗವಂತನ ಅರ್ಪಿಸಬೇಕು.
ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ. ಮುಗಿದ್ಬಿಟ್ರಿ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಅಂತ ನಾವು ಶರಣಾಗತರಾಗಬೇಕು. ಕಾಯುವ ಕೊಲ್ಲುವ ಭಾರದಿಂದಪ್ಪ ಬಂದೀನಿ, ಎಲ್ಲ ದೇವರ ರೂಪ ನೀನು ಮಹಾದೇವ. ಗುಂಡದ ಮಹಾದೇವ ಅಂದರೆ ಬೇರೆಲ್ಲ, ನೀ ಮಹಾದೇವ ಅಂದರೆ ಬೇರೆಲ್ಲ, ಆಂಜನೇಯ ಅಂದರೆ ಬೇರೆಲ್ಲ, ವೀರಭದ್ರ ಅಂದರೆ ಬೇರೆಲ್ಲ, ಗಣಪತಿ ಅಂದರೆ ಬೇರೆ ಅಲ್ಲ. ಎಲ್ಲ ರೂಪವು ನೀನೇ, ಎಲ್ಲ ರೂಪ ಎಲ್ಲ ಹೆಸರು ನೀನೇ. ಹೇಳ್ತೀನಿ 108 ನಾಮ. ಓಂ ಶಿವಾಯ ನಮೋ, ಮಹೇಶ್ವರ ನಮೋ, ರುದ್ರಾಯ ನಮೋ, ಮಹೇಶ್ವರ ಕಾಲೇ ನಮೋ, ಶ್ರೀಕಂಠಾಯ ನಮೋ, ಏನೇನೆಲ್ಲ ಹೇಳ್ತೀವಿ. 108 ನಾಮ ಹೇಳ್ತೀವಿ. ಪತ್ರಿ ಏರಿಸ್ತೀವಿ. ಪತ್ರಿ ಏರಿಸೋದು ಹಿಂಗೆ ಏರಿಸೋದು ಗೊತ್ತಿಲ್ಲ, ಹಿಂಗೆ ಏರಿಸೋದು ಗೊತ್ತಿಲ್ಲ. ಹೆಂಗೆ ಏರಿಸ್ತೀನಿ ಪತ್ರಿ? ಯಾರೋ ಮೊನ್ನೆ ಫೋನ್ ಮಾಡಿರ್ತಾರೆ, ನಮ್ಗೆ ಗೊತ್ತಿಲ್ಲ ಪತ್ರಿ ಹೆಂಗೆ ಏರಿಸ್ಬೇಕು ಅಂತ ಫೋನ್ ಮಾಡಿದರು. ಹೆಂಗೆ ಏರಿಸ್ತಾರಪ್ಪ ನನಗಾರೆ ಗೊತ್ತಿಲ್ಲಪ್ಪ, ನಾ ದೇವ್ರಿಗೆ ಪೂಜೆ ಮಾಡ್ದವನಲ್ಲ. ಹೆಂಗೆ ಏರಿಸ್ಬೇಕು, ಹೆಂಗೆ ಪೂಜೆ ಮಾಡಬೇಕು, ಹೆಂಗೆ ಧ್ಯಾನ ಮಾಡಬೇಕು, ಹೆಂಗೆ ಅವನನ್ನು ಆರಾಧನೆ ಮಾಡಬೇಕು ಅಂತ. ಆ ಪಾಪ ಆರಾಧನೆ ಮಾಡ್ತಾರೆ ಅಂಬಾಬಾಯಿದು. ಆರಾಧನೆ ಮಾಡಿ ಮಾಡಿ ಆರಾಧ್ಯರಾಗ್ಬಿಟ್ರು. ಅಂಬಾಬಾಯಿದು ಬುಟ್ಟಿ ತೊಗೊತಾರೆ, ದೀಪ ಇರ್ತದೆ. ನಿಮ್ಮನ್ನು ಮಾಡ್ತಾರಲ್ಲ ಅಂಬಾಬಾಯಿ ಜೋಗ ಮಾಡ್ತಾರೆ. ಅದು ನವರಾತ್ರಿ ಅಟ್ಟೆ ಮಾಡ್ತಾರೆ ಕಾಣ್ತು, ಮತ್ತು ಬೇರೆ ಟೈಮ್ನಾಗಿಲ್ಲ. ಆ ನವರಾತ್ರಿ ಬಂದಾಗ ದೇವ್ರ ನೆನಪಾಗೋದು. ಯಾಕೆ ದಿನ ಅಂಬಾಬಾಯಿಗೆ ನೆನೆದ್ರಿಂದ ತಪ್ಪದನು? ಏನು ನಮ್ಮ ಗಂಟು ತೊಗೊಂಡಿರ್ತಾಳೆ, ದಿನ ನೆನೆಬೇಕು. ಸೋಮವಾರ ಬಂದ್ರೆ ಅಟ್ಟೆ ಶಿವನಿ ನೆನೆಬೇಕು ಅಂತೇನಿಲ್ಲ. ಸೋಮವಾರ ಬಂದರೂ ಸೂರ್ಯ ಪೂರ್ವಕ್ಕೆ ಬರ್ತಾನೆ, ಮಂಗಳವಾರ ಇದ್ರೂ ಸೂರ್ಯ ಪೂರ್ವಕ್ಕೆ ಬರ್ತಾನೆ. ಏನು ಪಶ್ಚಿಮ ಬರ್ತಾನೆ? ನಮ್ಮ ಕಡೆ ಪೂರ್ವಕ್ಕೆ ಬರ್ತಾನಪ್ಪ, ನಿಮ್ಮ ಕಡೆ ಯಾವ ಕಡೆ ಬರ್ತಾನೆ ಆರು ನೋಡಿಲ್ಲ. ಸಾಲಿ ಒಳಗೆ ಹಾಕ್ಯಾರ ನನಗೆ, ಇನ್ನು ಸಾಲಿ ಕಲೀಲಿ ಅಂತೇಳಿ. ಅದಕ್ಕೆ ಯಾವ ದೇವರಿಗೆ ಇಂಥ ಸಮಯ ಇಂಥ ಟೈಮ್ ಅಂತ ಗೊತ್ತಿಲ್ಲ, ನೆನೀತಾ ಇರ್ಬೇಕು, ದಿನನಿತ್ಯ ನೆನೀತಾ ಇರ್ಬೇಕು. ಇಲ್ಲಿ ಜ್ಞಾನಾಂಬೆ ಮಲ್ಲಿಕಾರ್ಜುನ ಇವರು ಭಗವಂತನ ಸ್ಮರಣೆ ಮಾಡ್ತಾಯಿದ್ದಾರೆ ಸತತವಾಗಿ. ಅಕ್ಕ ಮಾದೇವಿ ಹೇಳ್ತಾರಲ್ಲ, ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಅಕ್ಕ ಮಾದೇವಿ ಹೇಳ್ತಾಳೆ, ನನಗೆ ನನ್ನ ಚನ್ನಮಲ್ಲಿಕಾರ್ಜುನ ದೇವನು ಒಲಿಯನು ಎಂಬ ಚಿಂತೆ. ನಾವು ಏನು ಮಾಡಬೇಕು? ದೇವರ ಮುಂದೆ ಕೂತ್ಕೊಂಡು, ಜಗಲಿ ಮುಂದೆ ಕೂತ್ಕೊಂಡು, ನಮ್ಮಲ್ಲಿ ದೇವರಿಗೆ ಬರೋಕ್ಕಾಗಲ್ಲ ಅಂತೇಳಿ ಏನಂತಾರೆ, ನಮ್ಮಲ್ಲಿ ಲೋಕಲ್ ಕಾಲ, STD ಕಾಲ, ISD ಕಾಲ ಅಂತದವ, ಹೌದಲ್ಲ? ಲೋಕಲ್ ಕಾಲ್ ಫೋನ್ ಮಾಡ್ತೇವಲ್ಲ, ಲೋಕಲ್ ಕಾಲ್ ಇಲ್ಲಿದ್ದವ್ರಿಗೆ. STD ಕಾಲ್ ಅಂದರೆ ಬೇರೆ ಸ್ಟೇಟ್ ರಾಜ್ಯಕ್ಕೆ, ISD ಕಾಲ್ ಅಂದರೆ ಹೊರದೇಶಕ್ಕೆ. ಹಂಗೆ ನಮ್ಮ ಲೋಕಲ್ ಕಾಲ, ಲೋಕಲ್ ದೇವರು ಅಂದರೆ ಜಗಲಿ ಮೇಲೆ ಇರುವಂಥ ದೇವರು ಲೋಕಲ್ ದೇವರು. STD ಕಾಲು ಅಂದರೆ ದೇವರ ಸ್ಥಾನದಲ್ಲಿರ್ತಕ್ಕಂಥ ದೇವರು STD ದೇವರುಗಳು. ISD ಕಾಲ ಅಂದರೆ ನಾವು ಬಿಟ್ಟಲ್ಲ, ಪ್ರವಾಸಕ್ಕೆ ಪಾದಯಾತ್ರೆ ಹೋಗಿ ತಿರುಪತಿನೋ ಮಂತ್ರಾಲಯನೋ ದೂರ ಹೋಗ್ತೀವಲ್ಲ, ಶ್ರೀಸಲು, ಇವು ISD ಕಾಲ. ನಮ್ಮ ಮನೆಯಾಗ ಲೋಕಲ್ ದೇವರು, ಆ ದೇವರನ್ನ ತಂದು ಲೋಕಲ್ ಆಗಿ ಮಾಡಿಕೊಂಡು ಎದುರು ಕೂತ್ಕೊಂಡು ಜಗಲಿ ಮೇಲೆ ತುಂಬ್ಕೊಂಡು ಕೂತೇವೆ. ಅದರ ಮುಂದೆ ಕೂತ್ಕೊಂಡು ಒಂದಿಟ್ಟು ಕೇಳಬೇಕು, ದೇವರೇ ನನಗೆ ಚಿಂತೆ ಇಲ್ಲಪ್ಪ, ನೀ ಎಲ್ಲ ಇಷ್ಟು ಜನ ತುಂಬಿದ್ದೇವೆ, ಈ ದೇವರೆಲ್ಲ ನನಗೆ ಯಾವಾಗ ಆಶೀರ್ವಾದ ಮಾಡ್ತಿರೋ ಅದೇ ಚಿಂತೆ ಮಾಡ್ತಾಯಿದ್ದೀನಿ ಅಂತ ಒಂದು ದಿವ್ಸ ಕೇಳಿದ್ರೆ, ನಿನ್ನ ಮ್ಯಾಲೆ ಅವ್ರ ಮೇಲೆ ಸಿಟ್ಟು, ಇವ್ರ ಮೇಲೆ ಸಿಟ್ಟು ಎಲ್ಲ ಅವ್ರು ಹಾಕಿ ನನ್ನ ಮೂಲಕ್ಕೆ ಕೂತಾವಂತ ತಿಳ್ಕೊಂಡು ಹೊಗಣೆ ಹಾಕಿ ತಿಕ್ಕಾಡಿ ಆ ಕಡೆ ಒಬ್ರ ಮೇಲೆ ಒಬ್ರು ಬಿದ್ದು ಮಾತು ಸರಿಯಾಗಿ ಇಟ್ಟು, ಪಾಪ ಕೈ ಮೂಗು ಸಂದೆ, ಕಣ್ಣು ಸಂದೆ ಅವೆಲ್ಲ ಇಟ್ಕೊಂಡಿರ್ತಾರೆ, ಬಟ್ಟೆ ಗಿಟ್ಟೆ ಹೊಲಿಸಿರ್ತಾರೆ ಅದಕ್ಕೆ ಕೆತ್ತನೆ ಒಳಗೆ. ಆ ಸಂದೆಗೆಲ್ಲ ಬೂದಿ ಕೂತಿರ್ತೈತಿ. ಒಂದು ದಿವಸ ಬ್ರಷ್ ತಿಕ್ಕಂಗಿಲ್ಲ, ಅವ್ರು ತಿಕ್ತಾರೆ, ಅವ್ರು ತಿಕ್ಕಂಗಿಲ್ಲ. ಮತ್ತು ನಾಳೆ ಹೋಗಿ ತಿಕ್ಕಿರಿ ಮತ್ತು ಹೀಗೆ ಆಕೆ ಅಂತಾಳೆ, ನನಗೆ ದೇವ ಚನ್ನಮಲ್ಲಿಕಾರ್ಜುನ ದೇವನ ಒಲಿಯನೋ ಚಿಂತೆ. ಇಲ್ಲಿ ಮಲ್ಲಿಕಾರ್ಜುನ ಜ್ಞಾನಾಂಬೆಯರ ಚಿಂತನೆ ಬದಲಾಯಿಸ್ಬೇಕು. ಚಿತಾಯಸ್ಯ ಚಿಂತಾಯಸ್ಯ ಬಿಂದು ಮಾತ್ರ ವಿಶೇಷತಃ. ಚಿಂತಾದಹತಿ ಸಜೀವಂ, ಚಿತಾದಹತಿ ನಿರ್ಜೀವಂ.
ಚಿಂತೆ ಚಿಂತನೆಗೇನು ವ್ಯತ್ಯಾಸಪ್ಪ? ಚಿತೆ ಮತ್ತು ಚಿಂತೆ. ಬಿಂದು ವಿಶೇಷ. ಬಿಂದು ವಿಶೇಷ ಅಂದರೆ ಸೊನ್ನೆ ವಿಶೇಷದ. ಚಿಂತೆಯಲ್ಲಿ ಸೊನ್ನೆ ಇದೆ, ಚಿತೆಯಲ್ಲಿ ಸೊನ್ನೆ ಇಲ್ಲ. ಪೂಜೆ, ಆ ಪೂಜೆ ಚಿಂತೆ ಏನು ಮಾಡ್ತದೆ? ಸಜೀವ ದೇಹವನ್ನು ಸುಡ್ತದೆ. ಚಿತೆ ಅಂದರೆ ಬೆಂಕಿ, ಅದು ನಿರ್ಜೀವ ದೇಹವನ್ನು ಸುಡ್ತದೆ. ಹೀಗೆ ಚಿಂತೆ ಮಾಡಬಾರ್ದು. ಚಿಂತನೆ ಮಾಡುವಗೋಸ್ಕರ 1 ತಿಂಗಳ ನಾವು ಅಧ್ಯಾತ್ಮದ ಚಿಂತನೆ, ಸಿದ್ಧಲಿಂಗೇಶ್ವರರ ಚಿಂತನೆ. ಇಲ್ಲಿ ಮಹಾದೇವಿ ವಚನ ಹೇಳಿದಂತೆ ಜ್ಞಾನಂಬೆ ಮಲ್ಲಿಕಾರ್ಜುನ ಸತತ ಭಗವಂತನ ಚಿಂತನೆ ಮಾಡುತ್ತಾ ಆ ಮಗುವನ್ನು ಬೆಳೆಸ್ತಾ ಹೋಗ್ತಾನೆ. ಇನ್ನು ನಮ್ಮ ಕಡೆ ಮಾಡಿದ್ರಲ್ಲ, ಏನೇನು ಇಟ್ಟರೆ ಗೊತ್ತ? ಪಿಂಕು, ಟಿಸ್ಸು, ಬಿಸ್ಸು ಎಲ್ಲ ಇಟ್ಟಿರ್ತೀರಿ. ಯಾಕಂದ್ರೆ ಈಗಿನ ಹೆಸರುಗಳನ್ನೇ ಬೇರೆಯೇ. ಆಗಿನ ಹೆಸರುಗಳನ್ನು ಜ್ಯೋತಿಷ್ಯ ಕೇಳ್ತಿದ್ರೋ ಕೇಳಲ್ಲೋ ಗೊತ್ತಿಲ್ಲ, ಆದರೆ 2 3 ಹೆಸರನ್ನು ಸೇರಿಸಿಡ್ತಿದ್ರು. ಈಗ 2 ಅಕ್ಷರ ದೊಡ್ಡದಾಗಿ ಇಟ್ಟಿರ್ತಾರೆ, ಆದರೆ ಚಾರ್ಟಾಗಿ ಕರೀತಾರೆ. ದೇವರನ್ನ ಹೆಸರು ಇಡ್ತಿದ್ರು. ದೇವರನ್ನ ಹೆಸರು ಯಾಕೆ ಇಡ್ತಿದ್ರು ಅಂತಂದು ದೇವರನ್ನು ನಿತ್ಯ ಧ್ಯಾನ, ನಿತ್ಯ ಅವನ ಸ್ಮರಣೆ ಮಾಡ್ದಂಗೆ ಆಗ್ತಿತ್ತು. ಆದರೆ ಎಲ್ಲ ಹೋಗಿದಾಗ ಎಲ್ಲ ಫ್ಯಾಷನ್ ಬಂದ್ಬಿಟ್ಟது. ಆ ಮಗುವಿಗೆ ಸಂಸ್ಕಾರವನ್ನು ಕೊಡ್ತಾ ಹೋಗ್ತಾರೆ. ಮಗು ಬೆಳೀತಾ ಹೋಗ್ತದೆ. ಬೆಳೆದು ಅದಕ್ಕೆ ಹೇಳಿದ್ದಾರೆ, ಜನನಿ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಜನನಿಗಿಂದ ಕಲಿತ ಜನರೇ ಧನ್ಯರು. ತಾಯಿ ಮೊದಲ ಪಾಠ ಹೇಳಬೇಕು. ಮನೆಯಾಗ ತಾಯಿ ಇರ್ತಾರೆ, ತಂದೆ ಇರಲ್ಲ. ತಂದೆ ಹೊರಗಿನ ಕೆಲಸ ಮಾಡ್ತಾ ಹೋಗ್ತಾನೆ. ಅವನಿಗೆ ವ್ಯವಹಾರ ಇರ್ತದೆ, ಹೊರಗಿಂದು ದುಕಾನ, ಮನೆ, ಹೊಲ ಏನೇನೆಲ್ಲ ಹೊರಗಿನ ಕೆಲಸ ಮಾಡಬೇಕು. ಮನೆಯಾಗ ಇರುವವಳೆ ತಾಯಿ, ಹೆಣ್ಮಕ್ಕಳು. ಆ ತಾಯಿ ಮೊಟ್ಟ ಮೊದಲಿಗೆ ಮಗುವಿಗೆ ಸಂಸ್ಕಾರ ಕೊಡುವಂಥವಳು ಆಗಬೇಕು. ಏನೇ ತಪ್ಪು ಮಾಡಿದರೆ ಮಗ ಹೆಸರು ತರಬೇಕಾಗಿತ್ತಂದ್ರೆ ಆ ತಾಯಿನೇ ಕಾರಣ, ಕೆಟ್ಟ ಹೆಸರು ತರಬೇಕಾದ್ರೆ ತಾಯಿನೇ ಕಾರಣ. ಹೌದಲ್ಲ? ತಾಯಿನೇ ಕಾರಣ, ತಂದೆ ಇಲ್ಲ. ಆದರೆ ಜನ ಏನು ಮಾಡ್ತಾರೆ, ಯಾರ ಮಗ ನೀನು ಅಂತ ತಂದೆ ಬಯಸ್ತಾನೆ ಮಗ. ಮೊದಲು ನಮಗೆ ಸಂಸ್ಕಾರ ಕೊಡಬೇಕಾದ್ರೆ ನೀವೆಲ್ಲ ಮತ್ತು ನಾನು ಬೈದ್ರಿ ನೀವು. ಮಗ ಏನೇ ಮಾಡಿದ್ರೆ ತಪ್ಪು ಮಾಡಿದ್ರೆ ತಾಯಿನೇ ಕಾರಣ ಅಂತ ಹೇಳ್ಬಿಟ್ಟಿನಿ ನಾನು ಹೆಣ್ಮ. ಯಾಕಂದರೆ ತಾಯಿನೇ ಮನೆಗಿರೋಕ್ಕೆ ತಂದೆ ಏನು ಮಾಡ್ಬೇಕು ಪಾಪ. ಏನು ಕೇಳಬೇಕಾದ್ರೆ ಮಕ್ಕಳು ತಾಯಿಗೆ ಕೇಳ್ತಾವೆ, ತಂದೆ ಕೊಟ್ಟ ಸಂಪರ್ಕನೇ ಇರುವುದಿಲ್ಲ, ತಾಯಿ ಬಿಟ್ಟು ಇರುವುದಿಲ್ಲ. ನೋಡಿ, ಅಪ್ಪನ ಕೈಯಾಗ ಹೋಯ್ತಂದ್ರೆ ಮಗ ಅಳತ್ತದ, ತಾಯಿ ಕೈಯಾಗ ಹೋಯ್ತಂದ್ರೆ ಅವನ ಕೈಯಾಗ ಬರ್ತಂದ್ರೆ ಅಳುವುದೇ ಇಲ್ಲ ಅದು. ಹೌದಲ್ಲಪ್ಪ? ಅನುಭವ ಅದಲ್ಲ? ಮತ್ತು ನಿಮ್ಗೆ ಹೆಂಗೆ ಅನುಭವ ಅಂತ ಕೇಳ್ತೀರನು? ಗಂಡು ಮಕ್ಕಳ ಕೈಯಾಗ ಮಗ ಅದಕ್ಕಂತಾರೆ ಏನಂತಾರಪ್ಪ, ಗಂಡು ಮಕ್ಕಳ ಕೈಯಾಗ ಮಾತು ಕೂಸ್ನೆಲ್ಲತ್ತ, ಹೆಣ್ಮಕ್ಳ ಬಾಯಾಗ ಮಾತನೆಲ್ಲ ಏನಂತ. ಪಾಪ ಈಗಿನ ಹೆಣ್ಮಕ್ಳು ಹಂಗೆಲ್ಲ ನಮ್ಮ ಓದಾರ ಏನು ಬೇಕು ಗುಟ್ಟಾಗಿಟ್ಟಿರ್ತಾರೆ. ಹಾಗೆಲ್ಲ ಒಂದು ಮಗ ಕೆಡಲಿಕ್ಕೆ ತಾಯಿ ಹೆಂಗೆ ಕಾರಣ ಅಂತ ಹೇಳ್ತೀನಿ. ಇಲ್ಲಿ ಸಿದ್ಧಲಿಂಗನಿಗೆ ತಾಯಿ ಸಂಸ್ಕಾರ ಕೊಡ್ತಾ ಹೋಗ್ತಾಳೆ. ಪೂಜೆ, ನಾವು ಪೂಜೆ ಮಾಡಬೇಕಾದ್ರೆ ಮಕ್ಕಳಿಗೆ ತೊಗೊಂಡು ಕೂತ್ಕೋಬೇಕು, ಮಗ್ಗಲ. ನಾವು ಓದಬೇಕಾದ್ರೆ ಮಕ್ಕಳಿಗೆ ತೊಗೊಂಡು ಕೂತ್ಕೋಬೇಕು, ನೀನು ಓದಪ್ಪ ಅಂತ ಹೇಳಬೇಕು. ಅವು ಪೂಜೆ ಮಾಡಬೇಕಾದ್ರೆ ನೀನು ಪೂಜೆ ಮಾಡು ಅಂತ ಹೇಳಬೇಕು. ವಿಭೂತಿ ಹಚ್ಕೋಬೇಕಾದ್ರೆ ನೀನು ವಿಭೂತಿ ಹಚ್ಕೊ ಅಂತ ಹೇಳಬೇಕು. ಅಂದರೆ ಧಾರ್ಮಿಕ ಸಂಪ್ರದಾಯ, ಧಾರ್ಮಿಕ ಪರಂಪರೆ ಬೆರೀತದೆ. ನಾವೇನಾದ್ರು ಲಿಂಗ ಪೂಜೆ ಮಾಡ್ತಾಯಿದ್ರೆ ಅವನು ಕೂಡ ಲಿಂಗ ಪೂಜೆ ಹಿಡ್ದಂಗೆ ಕೂತ್ಕೊತಾನೆ, ವಿಭೂತಿ ಹಚ್ಕೊತದೆ. ನೋಡ್ತೀವಿ ಕೆಲವ್ರ ಮನೆಯಲ್ಲಿ ಮಕ್ಕಳು ಹಂಗೆ ಮಾಡ್ತವೆ. ಆದರೆ ಇಲ್ಲಿ ಒಬ್ಬ ತಾಯಿ ಒಂದು ಮಗುವಿಗೆ ಹೆಗಲ ಮೇಲೆ ಕೂಡಿಸ್ಕೊಂಡು ಹೋಗ್ತಾ ಇರ್ತಾಳೆ. ಹೆಗಲ ಮೇಲೆ ಕೂಡಿಸ್ಕೊಂಡು ಶ್ರೀರಾಮ್ ಮಾರ್ಕೆಟ್ದಾಗ ಹೋಗ್ತಾ ಇರ್ತಾಳೆ. ಪಾಪ ಅಲ್ಲಿ ಒಬ್ಬ ಹೆಣ್ಮಗಳು ಬುಟ್ಟಿ ಒಳಗೆ ಬಾಳೆಹಣ್ಣು ಬಾಳೆಹಣ್ಣು ರೀ ಅಂತ ಮಾರ್ತಾ ಹೋಗ್ತಾ ಇರ್ತಾಳೆ. ಹೆಗಲ ಮೇಲೆ ಕೂತಿತ್ತಲ್ಲ, ಮಗ ಕೂತಿತ್ತಲ್ಲ, ಈ ಬುಟ್ಟಿ ಒಳಗಿನ ಒಂದು ಕೈ ಹಾಕೊಂಡು ಒಂದು ಬಾಳೆಹಣ್ಣು ತೊಗೊಂತದ್ದು. ಬುಟ್ಟಿ ಒಳಗಿಂದ ಒಂದು ಬಾಳೆಹಣ್ಣು ತೊಗೊಂತು, ಕೈಯಾಗ ಹಿಡ್ಕೊಂತು, ಮನೆಯಾಗ ಹಾಕಿ ಹೆಗಲ ಮೇಲೆ ಉಳಿಸ್ಕೊಂಡು ಅಲ್ಲೇ ನೋಡಲಿಲ್ಲ. ಮನೆಗೆ ಬಂದಮೇಲೆ ಹೆಗಲ ಮೇಲೆ ಕೆಳಗೆ ಇಳಿಸ್ಕೊಂಡು ಕೈಯಾಗ ಒಂದು ಬಾಳೆಹಣ್ಣು ಇತ್ತು.
ಕೈಯಾಗ ಒಂದು ಬಾಳೆಹಣ್ಣು ಇತ್ತು, ಭಾಳ ಖುಷಿ ಆಗ್ತದೆಯಪ್ಪ. ಎಲ್ಲಿ ತೊಗೊಂಡು ಯಾವಾಗ ತೊಗೊಂಡು ಅಂತ ಕೇಳಿದಾಗ ನೀ ಹೆಗಲ ಮೇಲೆ ಕುಣಿಸ್ಕೊಂಡಿದ್ದಲ್ಲ ಮಾರ್ಕೆಟ್ದಾಗ, ಆವಾಗ ಹೆಣ್ಮಗಳು ಬಗ್ಗೆ ಬಾಳೆಹಣ್ಣು ಬುಟ್ಟಿ ತೊಗೊಂಡು ಹೋಗ್ತಾಯಿದ್ದಳು. ಒಂದು ಎತ್ಕೊಂಡೆ, ಒಂದೇ ಬತ್ತು ಒಂದು ತೊಗೊಂಡೆ ಅಂತ. ಅಯ್ಯೋ ನನ್ನ ಬಂಗಾರ, ಇನ್ನೊಂದು ಚಿನ್ನ, ನನ್ನ ಆಚೆ ಒಂದೇ ತೊಗೊಂಡಿಲ್ಲ, ಇನ್ನೊಂದು ಡಜನ್ ತೊಗೊಂಡಿದ್ರೆ ಒಂದು ಡಜನ್ ಎತ್ಕೊಂಡಿದ್ರೆ ನಿನ್ನ ಅಣ್ಣಗ, ನಿನ್ನ ತಂಗಿ, ನಿನ್ನ ಹಪ್ಪಗೆ ಎಲ್ಲರಿಗೂ ಆಗ್ತಿತ್ತಲ್ಲ. ಮಾಯಾ ಮಾಡ್ತಾನೆ ನಾನು. ಅಯ್ಯೋ ನನ್ನ ಮಾಯಾ ಮಾಡಿದಳು, ಮುದ್ದ ಮಾಡಿದಳು. ಆಗ ಮಾನಗಿಡಿ ಮಕ್ಕಳು ಹುಟ್ಟಿ ತೆಗೆದ್ರು. ಆಗ ಏನಾಗ್ತದಂತ ಕೇಳಿದ್ರೆ ಆ ಮಗ ಬೆಳೀತಾ ಹೋಗ್ತದೆ. ಶಾಲೆ ಕಳಿಸ್ತಾರೆ. ಶಾಲೆ ಒಳಗೆ ಪೆನ್ಸಿಲು, ಪೆನ್ನು, ರಬ್ಬರು, ಕಂಪಸ್ಸು, ಪುಸ್ತಕ ಶುರು ಮಾಡಿದ. ತಾಯಿ ಹೆಗಲ ಮೇಲೆ ಕೂಡಿಸ್ಕೊಂಡು ಬಾಳೆಹಣ್ಣ ತಗೊಂಡ ಅವನು ಹಾಗೇ ಕಳ್ತನ ಶುರು ಮಾಡಿದ. ಒಂದೊಂದೇ ಕಳ್ತನ ಮಾಡ್ತಾ ದೊಡ್ಡ ಕಳ್ಳಾಗ್ತಾನೆ. ದೊಡ್ಡ ಕಳ್ಳ ಆದ. ಜೈಲಿಗೆ ಹಾಕಿದ್ರು. ಕಳ್ಳನ ಜೊತೆ ಕೊಲೆನ ಮಾಡೋಕ್ಕೆ ಶುರು ಮಾಡ್ದ. ಜೈಲಿಗೆ ಹಾಕಿದ್ರು. ಜೈಲಿನಲ್ಲಿ ಇವನಿಗೆ ನಿರ್ಧಾರ ಏನು ಮಾಡಿದ್ರು, ಇವನಿಗೆ ಗಲ್ಲು ಶಿಕ್ಷೆ ಅಂತ ಕರೆದ್ರು. ಗಲ್ಲು ಶಿಕ್ಷೆ ಕೊಡಬೇಕು ಅಂತ. ಆ ಗಲ್ಲು ಶಿಕ್ಷೆ ಕೊಡುವಾಗ ಕೊನೆಗೆ ಹೇಳ್ತಾರೆ, ಆಸೆ ಇರ್ತದೆ. ಕೊನೆ ಆಸೆ ಏನಪ್ಪ ನಿಂದು ಅಂತ ಕೇಳ್ತಾರೆ. ನನ್ನ ತಾಯಿನ ನೋಡ್ಬೇಕಂತ. ನನ್ನ ತಾಯಿನ ನೋಡಬೇಕು ಅಂದಾಗ ತಾಯಿನ ಕರೆಸ್ತಾರೆ. ಅವರು ಕರೆಸಿ ಮಾತಾಡಂತ ಹೇಳ್ತಾರೆ. ನಾವು ಮಾತಾಡೋದಿಲ್ಲ, ನನಗೇನು ಗಲ್ಲು ಶಿಕ್ಷೆ ಕೊಡ್ತಿರಲ್ಲ, ನಾನು ಕೊಡೋಕ್ಕಿಂತ ಮೊದಲು ನನ್ನ ತಾಯಿ ಗಲ್ಲು ಶಿಕ್ಷೆ ಕೊಡ್ರಿ ಅಂತಾರೆ. ನಾವು ಆಶ್ಚರ್ಯ ಆಗ್ತದೆ ಎಲ್ಲರಿಗೂ. ಯಾಕೆ ಅಂತ ಕೇಳಿದ್ರು, ಏನಿಲ್ಲ, ನಾನು ಸಣ್ಣವಿದ್ದಾಗ ನೀ ಹೆಗಲ ಮೇಲೆ ಕೂಡಿಸ್ಕೊಂಡು ಹೋದಾಗ ಒಂದು ಬಾಳೆಹಣ್ಣು ತೊಗೊಂಡೆ. ಬಾಳೆಹಣ್ಣದು ಯಾಕೆ ತೊಗೊಂಡು, ಇನ್ನೊಂದು ತೊಗೋಬೇಕಾಗಿತ್ತು, ಇನ್ನೊಂದು ಡಜನ್ ತೊಗೋಬೇಕಾಗಿತ್ತು ಅಂತಂದು. ಆವಾಗ ಒಂದು ಬಾಳೆಹಣ್ಣು ತೊಗೊಂಡಾಗ ಒಂದು ಕಪಾಳಕ್ಕೆ ಹೊಡೆದ್ರೆ ನಾ ಕಳ್ತನ ಯಾಕೆ ಮಾಡ್ತಿದ್ದ, ಕಳ್ತನ ಬಿಡ್ತಿದ್ದ, ಕೊಲೆಗಾರಕ್ಕೆ ಯಾಕೆ ಆಗ್ತಿದ್ದ, ಇದಕ್ಕೆ ಕಾರಣ ನೀನೇ ಯವ್ವ, ನಿನಗೆ ಮೊದಲೇ ಶಿಕ್ಷೆ ಆಗಬೇಕು ಅಂತೇಳಿ ಎಲ್ಲರಿಗೂ ಹೇಳ್ತಾನೆ. ಆಗ ಅವಳಿಗೆ ಪಶ್ಚಾತ್ತಾಪ ಆಗ್ತದೆ. ಇವತ್ತು ಒಬ್ಬ ಹುಡುಗ, ಒಬ್ಬ ಮಗ ಕೇಳಲಿಕ್ಕೆ ತಾಯಿಯ ಪ್ರೀತಿಯ ಕಾರಣ. ಪ್ರೀತಿ ಮಾಡಿರಿ, ಆದರೆ ಎಷ್ಟು ಬೇಕು ಅಷ್ಟು ಪ್ರೀತಿ ಮಾಡಿರಿ. ಮಕ್ಕಳಿಗೆ ಹೊಡೆದು ಬಡಿದು ಬುದ್ಧಿ ಹೇಳಬೇಕು ಮೊದಲು ಪ್ರಾರಂಭಕ್ಕೆ. ಯಾವಾಗ ಒಂದು ಮದುವೆಯಾದ ಒಂದು 10-12 ವರ್ಷಕ್ಕೆ ಹುಟ್ಟ್ಯದ ಅಂತೇಳಿ ಭಾಳ ಕಾಳಜಿ ಮಾಡ್ತಾರೆ. ಅಪ್ಪನ ಮಾತು ಕೇಳಂಗಿಲ್ಲ, ಅವನ ಮಾತು ಕೇಳಂಗಿಲ್ಲ. ಅದು ಅಂಥವ್ರಿದ್ರೆ ಮಾನಗೇಡಿ ಮಕ್ಕಳು ಹುಟ್ಟಿದ್ರೆ ಏನಾಗ್ತೈತಿ ನೋಡೋಣ. ತಾಯಿದಾಡ್ತೀವಿ, ಮಾನಗೇಡಿದ್ ಬೇಡ, ಆ ತಾಯಿ ಮಕ್ಕಳಿಗೆ ಹೆಂಗೆ ಪಾಠ ಕೊಡ್ತಾರೆ ನೋಡೋಣ. ಶಕ್ತಿ ಅಪಾರವಾಗಿರುವಂಥದ್ದು. ಅಂಥ ತಾಯಿಯ ಶಕ್ತಿ ಭೂಮಿ ತೂಕದಕ್ಕಿಂತಲೂ ದೊಡ್ಡದು. ಏನೆಲ್ಲ ಮಕ್ಕಳೆಲ್ಲ ಸಂಸ್ಕಾರ ಪಡಿಬೇಕಾಗಿತ್ತಲ್ಲ, ಮಕ್ಕಳೆಲ್ಲ ಒಳ್ಳೆಯವ್ರು ಅನಿಸ್ಕೊಳ್ಬೇಕಾಗಿತ್ತಂದರೆ ಒಬ್ಬ ತಾಯಿಯೇ ಕಾರಣ. ಅದಕ್ಕೆ ಅವರು ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳಿದ್ದಾರೆ. ಅಂಥ ತಾಯಿಯ ಆಶೀರ್ವಾದವನ್ನು ಪಡೆದು ತಾಯಿಯ ಗರಡಿಯಲ್ಲಿ ಹೇಗೆ ನೀರಿಗೆ ಸಂಸ್ಕಾರ ಕೊಟ್ಟಿರೋದು ತೀರ್ಥ ಆಗ್ತದೆ, ಕಲ್ಲಿಗೆ ಸಂಸ್ಕಾರ ಕೊಟ್ಟಿರೋದು ದೇವರ ಆಗ್ತದೆ, ಸೆಗಣಿಗೆ ಸಂಸ್ಕಾರ ಕೊಟ್ಟಿರೋದು ವಿಭೂತಿ ಆಗ್ತದೆ. ಏನೊಂದು ತಿಳಿಯದ ಈ ಮುಗ್ಧ ಮನಸ್ಸಿನ ಮಗುವಿಗೆ ಸಂಸ್ಕಾರ ಕೊಟ್ಟರವನು ಮಹಾಮಾನವ ಆಗ್ತಾನೆ. ಮಾನವ ಅಷ್ಟೇ ಅಲ್ಲ, ಮಹಾಮಾನವ ಆಗ್ತಾನೆ. ಅಂಥ ಮಹಾಮಾನವನನ್ನಾಗಿ ಮಾಡುವ ಶಕ್ತಿಯನ್ನು ಇವತ್ತು ನಾ ಈ ಸ್ಥಾನಕ್ಕೆ ಬರಬೇಕಾಗಿತ್ತಂದ್ರೆ ತಾಯಿನೇ ಕಾರಣ ಆಗ್ತದೆ. ನೀವು ಸಂಗೀತ ಕಲಿಬೇಕಾದ್ರೆ ತಾಯಿನೇ ಕಾರಣ. ತಾಯಿ ನಮಗೆಲ್ಲ ರೀತಿಯಾಗಿ ಪ್ರೀತಿಯ ಜೊತೆಗೆ ನಾವು ನಮ್ಮ ಆಸೆ, ನಮ್ಮ ಮಕ್ಕಳ ಆಸೆಯನ್ನು ಏನು ಕೇಳೋದೆಲ್ಲ ಅವನ ತಂದೆಗಿಂತಲೂ ತಾಯಿ ಹತ್ತಿರ ಜಾಸ್ತಿ ಹೋಗೋದು. ತಾಯಿಗೆ ಮತ್ತು ಮಕ್ಕಳಿಗೆ ಭಾಳ ಅನನ್ಯ ನೆಂಟಿರ್ತದೆ. ಕರಳು, ಆಕೆಯ ಕರಳನ್ನು ಇರ್ತದಲ್ಲ, ಕರಳಿನ ಜೊತೆಗೆ ಅದು ಹುಟ್ಟಿರ್ತದೆ ಕೂಸು. ಯಾವಾಗ ಕರಳನ್ನು ಕತ್ತರಿಸಿ ದಾರ ಕಟ್ತಾರೋ ಆಗ ತಾಯಿಯಿಂದ ಹೊರಗೆ ಆಗ್ತದೆ.
ಅಳ್ತಕ್ಕಂಥ ಮಗು ಹುಟ್ಟಿದಾಗ ಅಳ್ತಕ್ಕಂಥ ಮಗುವಿಗೆ ತಾಯಿಯ ಎದೆಯ ಮೇಲೆ ಹಾಕಿದಾಗ ಅದು ಅಳುದು ನಿಲ್ಲಿಸ್ತದೆ. ಯಾಕೆ ಅಂತ ಕೇಳಿದರೆ, ಗರ್ಭದಲ್ಲಿರುವಾಗ ಮಗು ತಾಯಿಯ ಎದೆ ಬಡಿತ ಕೇಳ್ತಾ ಇರ್ತದಲ್ಲ, ಹೊರಗೆ ಬಂದ ಕೂಡಲೇ ಎದೆಯ ಶಬ್ದ ಎದೆಯ ಬಡಿತ ಕೇಳುವುದಿಲ್ಲ, ಎದೆಯ ಬಡಿತ ಕೇಳೋದಿಲ್ಲ, ಅಳಕ್ಕೆ ಶುರು ಮಾಡ್ತದಲ್ಲ. ಯಾವಾಗ ಆಕೆ ಎದೆ ಮೇಲೆ ಮಲಗಿಸ್ತಾರೆ ಡಾಕ್ಟರ್ಗಳು, ನರ್ಸ್ಗಳು, ಆಕೆ ಹೃದಯದ ಬಡಿತ ಕೇಳ್ತದೆ. ಆಗ ಇಲ್ಲೇ ಇದ್ದೀನ ಎಲ್ಲಿ ಹೋಗಿಲ್ಲ ಅಂತ ಶಾಂತ ಇರ್ತದೆ. ಗೊತ್ತಾಗ್ತದಲ್ಲ, ಎದೆ ಮೇಲೆ ಮಲಗಿಸ್ತಾರಲ್ಲ ನಿಮ್ಗೆ ಮಕ್ಕಳಿಗೆ. ನನಗೆ ಗೊತ್ತಿಲ್ಲಪ್ಪ, ಏನು ಪಕ್ಕಕ್ಕೆ ಮಲಗಿಸ್ತಾರೆ ಗೊತ್ತಿಲ್ಲ. ಅಂಥ ಪ್ರೀತಿಯನ್ನು ಕರುಣೆಯ ಬಳ್ಳಿ ಅದು. ಅದಕ್ಕಾಗಿ ಏನೆಲ್ಲ ಆಗೋದು ತಾಯಿಯಿಂದಲೇ ಆಗುವಂಥದ್ದು. ಕೆಲವರು ಮಕ್ಕಳು ಇರ್ತಾರೆ, ತಾಯಿ ತಂದೆ ಕೆಟ್ಟ ಹೆಸರು ತರುವಂಥವು ಇರ್ತವೆ. ಕೆಲವು ಹೆಸರು ಮಕ್ಕಳು ತಾಯಿ ತಂದೆ ಹೆಸರನ್ನು ಶಾಶ್ವತವಾಗಿ ಇಡುವಂತೆ ಮಾಡ್ತವೆ. ಅಂಥ ಮಗು ಈ ಸಿದ್ಧಲಿಂಗ ಅಲ್ಲ. ತಾಯಿಯ ಸಂಸ್ಕಾರದಲ್ಲಿ ತಾಯಿಯ ಹತ್ತಿರ ಬೆಳೀತಾ ಪೂಜೆ, ಮಠ, ದೇವಸ್ಥಾನ, ಗುರುವಿನ ಸೇವೆ, ಮಠದ ಸೇವೆ, ಪೂಜೆಗಳನ್ನು ಮಾಡ್ತಾ ಮಾಡ್ತಾ ಕಾಲ ಕಳೀತಾ ಇರ್ತಾನೆ. ಮಗು ಬೆಳೆದು ದೊಡ್ಡವನಾಗ್ತಾ ಹೋಗ್ತಾನೆ. ಅವನಿಗೆ ಧರ್ಮದ ಸಂಸ್ಕಾರವನ್ನು ಕೊಡಬೇಕು ಅನ್ನೋಗೋಸ್ಕರ ಗುರುವಾಗಿರ್ತಕ್ಕಂಥ ಗೋಸಲ ಚನ್ನಬಸವ ಶಿವಿಗಳ ಹತ್ತಿರ ಕರ್ಕೊಂಡು ಬಂದು, ಗುರುಗಳೇ, ನನ್ನ ಮಗನಿಗೆ 7-8 ವಯಸ್ಸಾಯಿತು, ನೀವು ಅವನಿಗೆ ಧರ್ಮ ದೀಕ್ಷೆಯನ್ನು, ಧರ್ಮ ಬೋಧನೆಯನ್ನು ಮಾಡಬೇಕು. ನಮ್ಮ ವೀರಶೈವ ಲಿಂಗಾಯತದ ಪರಂಪರೆ ಏನೈತೆ ಅಂತ ಕೇಳಿದರೆ, ಗರ್ಭಕ್ಕೆ ಲಿಂಗ ಧಾರಣೆ ಆಯಿತು, ಐದೇಶಿಗೆ ಲಿಂಗ ಧಾರಣೆ ಆಯಿತು, ಆಮೇಲೆ 7-8 ವರ್ಷದ ನಂತರ ಲಿಂಗ ಧಾರಣೆಯನ್ನು ಮಾಡ್ತಾರೆ. ಗುರುವಿನ ದೀಕ್ಷೆ ಆಗ್ತದೆ, ಗುರು ಉಪದೇಶವನ್ನು ಮಾಡ್ತಾನೆ. ಗುರು ಉಪದೇಶ ಮೂಲಕ ಹಲವಾರು ಆ ಗುರುವಿನ ಸೇವೆಯನ್ನು ಮಾಡುತ್ತಾ ಲೀಲೆಗಳನ್ನು ತೋರ್ತಾನೆ. ಆ ಲೀಲೆಯ, ಸೇವೆಯ, ಗುರುವಿನ ಉಪದೇಶ ಏನೇನು ಅನ್ನುವಂಥದ್ದನ್ನು ನಾವು ನಾಳಿನ ಸಮಯದಲ್ಲಿ ನೋಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಇವತ್ತಿನ ಸೇವೆಯನ್ನು ಗುರುಚರಣಕ್ಕೆ ಅರ್ಪಿಸಿ ಮಂಗಲನ್ನು ಕೋರುತ್ತೇನೆ. ಈಗ ಮಹಾಮಂತ್ರದ